ತಿರುಗಲಿ ವಿಜಯ ವಿಠಲ ರಂಗನ ಪಾದ ಬಿಡಿದು ಬಿಡಿದು ಭಜಿಸಬೇಕು ನಲಿನಲಿದಾಡುತ್ತಾ. ಹರಿದಾಸರ ಲಕ್ಷಣ ಇರಬೇಕು ಈ ಪರಿ. ವಿಜಯದಾಸರು ಹೇಳುತ್ತಾರೆ, ಬಡತನ ಬಂದರೂ ಹಿಗ್ಗುತ್ತಲಿರಬೇಕು. ಬಡತನ ಬಂದಾಗ ಬೇರೆಯವರೆಲ್ಲ ಶ್ರೀಮಂತರಾಗಿದ್ದಾರೆ, ನಮಗೆ ಬಡತನ ಬಂದಿದೆ ಅಂತ ನಾವು ಕುಗ್ಗೋಗಬಾರದು. ಬಡತನ, ಸಿರಿತನ ನಮ್ಮ ಹಿಂದಿನ ಕರ್ಮದಿಂದ ಬಂದದ್ದು. ಹಾಗಾಗಿ ಬಡತನ ಬಂದಾಗಲೂ ಕೂಡ ಹಿಗ್ಗುತ್ತಲಿರಬೇಕು. ಅಲ್ಲ, ಬಡತನ ಬಂದಾಗ ಹಿಗ್ಗೋದು ಹೆಂಗೆ? ಹಿಗ್ಗಬೇಕಾದ್ರೆ ಹಣ ಇರಬೇಕು, ಪದಾರ್ಥ ಇರಬೇಕು, ಅದರಿಂದ ಹಿಗ್ಗುವುದು ಸಂತೋಷ ಅಂತ. ಆದರೆ ಹರಿದಾಸರ ಲಕ್ಷಣ ಏನು ಅಂದರೆ, ಅವರು ಭಗವಂತನಿಂದ ಹಿಗ್ಗುತ್ತಾರೆ ಹೊರತು ಹಣದಿಂದ ಹಿಗ್ಗಲ್ಲ. ಇದು ನಮಗೂ ಅವ್ರಿಗೂ ವ್ಯತ್ಯಾಸ. ನಾವೆಲ್ಲ ಹಣದಿಂದ ಹಿಗ್ಗೋರು. ದುಡ್ಡು ಬಂದಾಗ ಸಂತೋಷ, ದುಡ್ಡು ಇಲ್ಲದೆ ಇದ್ದಾಗ ದುಃಖ, ಹಿಗ್ಗು ಕುಗ್ಗು. ಆದರೆ ಜ್ಞಾನಿಗಳು, ಹರಿದಾಸರಾದವರು ಭಗವಂತನಿಂದ ಹಿಗ್ಗಬೇಕೇ ಹೊರತು ಹಣದಿಂದ ಹಿಗ್ಗಬಾರದು. ಭಗವಂತ ಎಲ್ಲೂ ಹೋಗೋ ಪ್ರಸಂಗನೇ ಇಲ್ಲ, ಅವನು ನಾಶ ಇಲ್ಲ, ನಿತ್ಯ, ಅನಾದಿ ನಿತ್ಯ, ಸರ್ವತ್ರ ವ್ಯಾಪ್ತ. ಯಾರು ಭಗವಂತನಿಂದ ಹಿಗ್ಗೋದು ಕಲ್ತ್ಕೊಂಡ್ಬಿಡ್ತಾರೆ, ಇವರಿಗೆ ಆತ್ಮಾರಾಮರು ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಭಗವಂತನಿಂದ ಸಂತೋಷ ಪಡುತ್ತಾರೆ ಇವರು. ಹಾಗಾಗಿ ಯಾರು ಭಗವಂತನಿಂದ ಸಂತೋಷ ಪಡುತ್ತಾರೋ ಇವರಿಗೆ ಬಡತನ ಇದ್ದರೂ ಕೂಡ ಇವರು ಕುಗ್ಗೋದಿಲ್ಲ. ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದಳು, ಧನದಿಂದ ಸಂತೋಷ ಕೆಲವರಿಗೆ ಲೋಕದಳು, ವನಿತೆಯರಿಂದ ಸಂತೋಷ ಕೆಲವರಿಗೆ ಲೋಕದಳು, ಸುತರಿಂದ ಸಂತೋಷ ಕೆಲವರಿಗೆ ಲೋಕದಳು. ಶ್ರೀ ರಂಗವಿಠಲ ನಿನ್ನಿಂದ ಸಂತೋಷ. ಶಿವಭದ್ರಾಜರು ಹೇಳ್ತಾರೆ ಆ ಮಾತನ್ನ. ಭಗವಂತನಿಂದ ಸಂತೋಷ ಪಡುವವರು ಯಾವಾಗಲೂ ಸಂತೋಷವಾಗಿ ಇರ್ತಾರೆ. ಹಾಗಾಗಿ ಬಡತನ, ಸಿರಿತನ ದುಡ್ಡಿಗೆ ಸಂಬಂಧಪಟ್ಟದ್ದು. ಆದರೆ ಜ್ಞಾನದಲ್ಲಿ ಸಿರಿತನ ಇರುತ್ತೆ, ದುಡ್ಡಿನಲ್ಲಿ ಬಡತನ ಇದ್ರೂ ಕೂಡ. ಜ್ಞಾನಕ್ಕೆ ಸಿರಿತನ ಇದ್ದಾಗ, ಅಂದರೆ ಭಗವದ್ ವಿಷಯಕ ಜ್ಞಾನ ಇದ್ದಾಗ, ಕುಚೇಲನ ತಗೊಳ್ರಿ. ಕುಚೇಲ ತುಂಬ ಬಡವ, ಆದರೆ ಸಂತೋಷವಾಗಿದ್ದ, ಅವನು ಆನಂದವಾಗಿದ್ದ. ಮಂತ್ರಾಲಯ ಪ್ರಭುಗಳು ಪೂರ್ವಾಶ್ರಮದಲ್ಲಿ ಮಹಾಬಡತನ, ಆನಂದವಾಗಿದ್ದರು. ಗೋಪಾಲದಾಸರಕ್ಕಿಂತ ಮುಂಚೆ ಮಹಾಬಡತನ, ಆನಂದವಾಗಿದ್ದರು. ಇವರನ್ನೆಲ್ಲ ನಾವು ನೋಡಿದಾಗ ಬಡತನ ಬಂದರೂ ಹಿಗ್ಗುತ್ತಲಿರಬೇಕು. ಸ್ವಯಂ ವಿಜಯದಾಸರಿಗೆ ಬಡತನ, ನಾವು ಅವ್ರ ಕತೆ ಕೇಳಿದ್ದೀವಿ. ಎಷ್ಟು ಬಡತನ ಅವರಿಗೆ ಅಂದರೆ ಊಟಕ್ಕೆ ಇಲ್ಲ ಅವರಿಗೆ. ಸಂಜೆ ತನಕ ಇದ್ದು ಸಣ್ಣ ಸೌಟಿನ ತುಂಬ ಗಂಜಿ ಕಾಣದೆ ಬಳಲಿದೇನೋ. ವ್ಯಂಜನ ನಾನಾ ಸುಭಕ್ಷ್ಯ ಭೋಜ್ಯಗಳ ಭುಂಜಿಸುವುದು ಮತ್ತೇನೋ. ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಹಾರಾಯ. ಜೀರ್ಣ ಮಲಿನ ವಸ್ತ್ರ ಕಾಣದ ಮನುಜಗೆ ಪೂರ್ಣ ವಿಚಿತ್ರ ಸುವಸನ. ಅವರೇ ಹೇಳ್ಕೊತಾ ಇದ್ದಾರೆ. ಆದರೂ ಕೂಡ ಅವರು ಒಳಗಡೆ ಆನಂದವಾಗಿದ್ದರು. ಬಡತನ ಬಂದರೂ ಹಿಗ್ಗುತ್ತಲಿರಬೇಕು, ಜಡನಾಗಿ ಬಾಹ್ಯದಲ್ಲಿ ತೋರಲಿಬೇಕು. ಹೊರಗಡೆ ದಡ್ಡ ಅಂತಾನೆ ಅನ್ನಿಸ್ಕೋಬೇಕಂತ. ಜಡಭರತ ಭಾಗವತ ಪಂಚಮಸ್ಕಂದದಲ್ಲಿದೆ. ಮಹಾಜ್ಞಾನಿಗಳು, ಭಗವಂತನ ಮಕ್ಕಳು, ಆದರೂ ಕೂಡ ಹೊರಗಡೆಗೆ ಜಡನಂತೆ, ದಡ್ಡನಂತೆ, ಅಜ್ಞಾನಿಯಂತೆ ತೋರಿಸ್ಕೊಂಡ್ಬಿಟ್ರು ಅವರು. ಯಾರೇನು ಹೇಳಿದ್ರು ಸುಮ್ಮನೆ ಹೂ ಅನ್ನೋರು. ಯಾರಿಗೇನು ಹೇಳ್ತಾ ಇರಲಿಲ್ಲ. ಹೊಡಿಲಿ, ಬಡಿಲಿ, ಅವಮಾನ ಮಾಡಲಿ, ತೂಚಿ ಅನ್ಲಿ, ಇವನೊಬ್ಬ ಜಡ, ಇವನು ಅಜ್ಞಾನಿ, ದಡ್ಡ ಅಂತ ಅನ್ನಿಸ್ಕೊಂಡ್ಬಿಡು. ಹಂಗೆ ಇರ್ತಾರಂತವ್ರು. ಅಡಿಗಡಿಗೆ ಲಜ್ಜೆಗೆಡಬೇಕು, ಸರ್ವದಾ ಒಡಲಿಗೆ ಚಿಂತೆ ಮಾಡದೆ ದೃಢ ಇರಬೇಕು.
ಭಗವಂತನ ಸ್ಮರಣೆ ಮಾಡೋ ಕಾಲಕ್ಕೆ ಲಜ್ಜೆ ಇಲ್ಲದೆ ಭಗವಂತನ ಸ್ಮರಣೆ ಮಾಡಬೇಕು. ನಾಚಿಕೆ ಕೊಡಬಾರದು ಭಗವಂತನ ಸ್ಮರಣೆ ಮಾಡೋದಕ್ಕೆ. ಭಾಗವತದಲ್ಲಿ ಹೇಳ್ತಾರೆ ಈ ಮಾತನ್ನ. ಲಜ್ಜೆಯನ್ನ ಬಿಟ್ಟು ಭಗವಂತನ ಸ್ಮರಣೆ ಮಾಡುವಾಗ ಯಾರೇನ್ ಅಂದ್ಬಿಡ್ತಾರೋ, ಯಾರೇನಂತ ತಿಳ್ಕೊಂಡ್ಬಿಡ್ತಾರೋ, ನನಗೆ ರಾಗ ಗೊತ್ತಿಲ್ಲ, ತಾಳ ಗೊತ್ತಿಲ್ಲ, ನಾ ಹಾಡು ಹೇಳಿದ್ರೆ ಜನ ಏನಂತ ತಿಳ್ಕೊಂಡ್ಬಿಡ್ತಾರೋ, ಇದೆಲ್ಲ ಏನಿಲ್ಲ. ನಾಚಿಕೆಗೊಳ್ಳಬೇಡ, ಮನದಲ್ಲಿ ಯೋಚಿಸಿ ಕೆಡಬೇಡ, ನೀಚವೇನೋ ನಮ್ಮ ಅಚ್ಚುತನೋಲಗ ಮೆಚ್ಚಿ ಕೊಟ್ಟಿದೆ ನಿನ ಹೆಚ್ಚಿನ ಪದವಿಯ, ನಾಚಿಕೆಗೊಳ್ಳಬೇಡ ಅಂತ ದಾಸರಾಯರು ಹೇಳ್ತಾರೆ. ಭಗವಂತನ ವಿಷಯದಲ್ಲಿ ಲಜ್ಜೆ ಪಡಬಾರದು, ಭಗವಂತನ ವಿಷಯದಲ್ಲಿ ನಾಚಿಕೆ ಪಟ್ಕೋಬಾರದು. ಯಾವುದಕ್ಕೆ ನಾಚಿಕೆ ಪಟ್ಕೋಬೇಕು ಅಂದರೆ, ನಾವು ಮಾಡ್ತಾ ಇರೋದು ತುಂಬ ಕಡಿಮೆ ಅನ್ಬೇಕದು. ಹ್ರಿಯಾದೇಯಂ ಭಿಯಾದೇಯಂ ಸಂವಿದಾದೇಯಂ. ಬೇರೆಯವರೆಲ್ಲ ತುಂಬ ಮಾಡ್ತಾ ಇದ್ದಾರೆ, ನಾನೇನು ಇಷ್ಟೇ ಮಾಡ್ತಾ ಇದ್ದೀನಲ್ಲ ಅಂತ ನಾಚಿಕೆ ಇರಬೇಕೇ ಹೊರತು ಭಗವಂತನ ವಿಷಯದಲ್ಲಿ ನಾಚಿಕೆ ಪಡಬಾರದು. ಒಡಲಿಗೆ ಚಿಂತೆ ಮಾಡದೆ ದೃಢ ಇರಬೇಕು. ಸರ್ವದಾ ಒಡಲಿಗೆ ಚಿಂತೆ ಮಾಡದೆ ದೃಢ ಇರಬೇಕು. ಇದೇ ಎದುರುಚ್ಛಾಲಾಪತುಷ್ಟತ್ವ. ನಾಳೆಗೇನೋ ನಾಳೆಗೇನೋ, ನಾಳೆಗೆ ಹೆಂಗ ಚಿಂತೆ ಬೇಡ. ಹರಿದಾಸರು ಚಿಂತನೆ ಮಾಡೋದಿಲ್ವಂತ. ಶ್ರೀಪಾದರಾಜರನ್ನ ನೋಡ್ರಿ, ಪುರಂದರದಾಸರನ್ನ ನೋಡ್ರಿ, ಯಾದವಾರ್ಯರನ್ನ ನೋಡ್ರಿ, ಇವರೆಲ್ಲ ಹರಿದಾಸರು. ಇವರಿಗೆಲ್ಲ ನಾಳೆಗೇನು ಅಂತ ಚಿಂತನೆ ಇಲ್ಲ. ರಾಯರನ್ನು ನೋಡ್ರಿ, ಮಂತ್ರಾಲಯ ಪ್ರಭುಗಳನ್ನ. ಒಡಲಿಗೆ ಚಿಂತೆ ಮಾಡದೆ ದೃಢ ಇರಬೇಕು, ದೃಢತೆ ಇರಬೇಕು. ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೆ, ಭಗವಂತ ಕೊಡ್ತಾನೆ ಅಂತ ದೃಢ ಇರಬೇಕು. ಒಡವೆ ವಸ್ತ್ರ ತಂದೆ ತಾಯಿ ತ್ರಿಲೋಕದ ಒಡೆಯ ಶ್ರೀ ಕೃಷ್ಣನೆಂದು ಬಿಡದೆ ನಂಬಲೇಬೇಕು. ನಮ್ಮ ಹತ್ರ ಇರ್ತಕ್ಕಂತಹ ಆಭರಣ, ನಮ್ಮ ಹತ್ರ ಇರ್ತಕ್ಕಂತಹ ಹಣಕಾಸು, ಬಟ್ಟೆ, ನಮ್ಮ ತಂದೆ ತಾಯಿ, ಯಾಕೆ ಇಡೀ ಮೂಲು ಲೋಕ ಭಗವಂತನ ಸ್ವಾಮಿತ್ವದಲ್ಲಿದೆ, ಭಗವಂತನ ಅಧೀನದಲ್ಲಿದೆ ಅಂತ ಹೇಳಿ ಇಷ್ಟಕ್ಕೂ ಒಡೆಯ ಭಗವಂತ, ಮಮ ಸ್ವಾಮಿ ಸರ್ವಸ್ವಾಮಿ ಅಂತಕ್ಕಂತಹ ದೃಢತೆ ಇರಬೇಕು. ಬಿಡದೆ ನಂಬಲೇಬೇಕು. ಎಷ್ಟು ನಂಬಿಕೆ ಇಟ್ಟಿರ್ತೀವೋ ಭಗವಂತನಲ್ಲಿ ಅಷ್ಟು ಬೇಗ ಅನುಗ್ರಹ ಮಾಡ್ತಾನೆ ಭಗವಂತ. ಶ್ರದ್ಧಾ ಹಿ ಪರಮಂಗತಿ. ಭಗವಂತನಲ್ಲಿ ನಂಬಿಕೆ ಇರಬೇಕು, ದೃಢ ಭಕ್ತಿ ಇರಬೇಕು, ದೃಢ ನಂಬಿಕೆ ಇರಬೇಕು. ಆಮೇಲೆ ಪರಿಮಿತ ಧಾನ್ಯ ತರಲಿಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟೇ. ನಾನು ನಿನ್ನೆ ಹೇಳಿದ್ದೆ, ಅಸಂಚಯ. ಅಸಂಚಯ ಅನ್ನೋದು ಒಂದು ದೊಡ್ಡ ವೃತ್ತಿ. ಕೂಡಿಡಬಾರದು. ಕೂಡಿಡೋದು ಅದು ನಾಶ ಆಗತ್ತೆ. ಕೂಡಿಟ್ರೆ ಅಭಿಮಾನ ಬರುತ್ತೆ, ಕೂಡಿಡೋದಕ್ಕೆ ಸಮಯ ಹೋಗುತ್ತೆ. ಕೂಡಿಡಬೇಡ್ರಿ, ಆಯಾ ಕಾಲಕ್ಕೆ ಬಂದದ್ದನ್ನು ಸ್ವೀಕಾರ ಮಾಡ್ರಿ. ಪರಿಮಿತ ಧಾನ್ಯ ತರಲಿಬೇಕು, ಕೊಡಬೇಕು ಕೊಡಬೇಕು ಒಬ್ಬರಿಗೆ ಅದರೊಳು. ತಂದಿದ್ದನ್ನೆಲ್ಲ ತಿನ್ನಬಾರ್ದಂತೆ, ಅದೊಂದು ದೊಡ್ಡ ಲಕ್ಷಣ. ನಮಗೆ ತಿನ್ನೋದಿಕ್ಕೆ ಹಕ್ಕು ಬರೋದು ತಂದದ್ದನ್ನ ಇನ್ನೊಬ್ಬರಿಗೆ ಕೊಟ್ಟಾಗಲೇ ನಮಗೆ ತಿನ್ನುವ ಹಕ್ಕು ಬರುತ್ತೆ. ಹಾಗಾಗಿ ಯಾವುದೇ ಪದಾರ್ಥ ತಂದರೂ ಕೂಡ ಅದು ಇನ್ನೊಬ್ಬರಿಗೆ ಒಂದು ಸ್ವಲ್ಪ ತೆಗೆದಿಟ್ಟು ಬಿಟ್ಟು ಸ್ವೀಕಾರ ಮಾಡಬೇಕು. ದೇವರ ನೈವೇದ್ಯ ಮಾಡಿ ಇನ್ನೊಬ್ಬರಿಗೆ ಕೊಟ್ಟು ನಾವು ಸ್ವೀಕಾರ ಮಾಡಬೇಕು. ಆವಾಗ ನಮಗೆ ತಿನ್ನೋದಿಕ್ಕೆ ಹಕ್ಕು ಬರುತ್ತೆ. ಹಾಗಾಗಿ ಕೊಡಬೇಕು ಕೊಡಬೇಕು ಒಬ್ಬರಿಗದರೊಳು. 2 ಸಲ ಬರ್ದಿದ್ದಾರೆ ಅವರು. ಕೊಡಬೇಕು, ಭಗವಂತನಿಗೆ ಕೊಡಬೇಕು, ಕೊಡಬೇಕು ಇನ್ನೊಬ್ಬರಿಗೆ ಕೊಡಬೇಕು, ಒಬ್ಬರಿಗಾದರೂ ಅದರೊಳು. ಪರಿಮಿತ ಧಾನ್ಯ ತರಲಿಬೇಕು, ಕೊಡಬೇಕು ಕೊಡಬೇಕು ಒಬ್ಬರಿಗೆ ಅದರೊಳು. ತರೋವಾಗಲೇ ಸ್ವಲ್ಪ ತರಬೇಕು, ತಂದಿದ್ದರಲ್ಲೂ ಕೂಡ ಇನ್ನೊಬ್ಬನಿಗೆ ಎತ್ತಿಟ್ಟು ಸ್ವೀಕಾರ ಮಾಡಬೇಕು. ಆ ಕಾಲಕ್ಕೆ ಬ್ರಾಹ್ಮಣರು ಸಿಗದೇ ಇದ್ರೂ ಕೂಡ ತೆಗೆದಿಡಬೇಕಂತ. ಇದು ಬ್ರಾಹ್ಮಣರಿಗೆ, ಉಳಿದದ್ದು ನನಗೆ. ಕಡುಗಲಿ ವಿಜಯ ವಿಠಲ ರಂಗನ ಪಾದ ಪಿಡಿದು ಭಜಿಸಲೇಬೇಕು ನಲಿನಲಿದಾಡುತ್ತಾ. ಯಾವಾಗ ನಮಗೆ ಹಣದ ಕಡೆ ಗಮನ ಇರೋದಿಲ್ಲ, ಯಾವಾಗ ನಮಗೆ ಒಡವೆ ವಸ್ತ್ರದ ಮೇಲೆ ಗಮನ ಇರೋದಿಲ್ಲ, ನಲಿನಲಿದಾಡುತ್ತಾ. ನಮಗೆ ದುಃಖಕ್ಕೆ ಕಾರಣ ಈ ಪದಾರ್ಥಗಳೇ. ಈ ಪದಾರ್ಥಗಳು ಬಂದರೆ ಸಂತೋಷ, ಬರದೇ ಇದ್ರೆ ದುಃಖ. ಇದರ ಸಂಬಂಧ ಇಲ್ಲದೆ ಇದ್ದಾಗ ಯಾರು ಭಗವಂತನಿಂದ ಸಂತೋಷ ಪಡ್ತಾರೋ ಇವರಿಗೆ ನಲಿನಲಿದಾಡೋದಕ್ಕೆ ಏನು ತೊಂದರೆನೇ ಇಲ್ಲ.
ಹಾಗಾಗಿ ಬಿಡದೆ ಭಜಿಸಲಿಬೇಕು, ಪಿಡಿದು ರಂಗನ ಪಾದ ಪಿಡಿದು ಭಜಿಸಲಿಬೇಕು ನಲಿನಲಿದಾಡುತ್ತ. ಯಾವಾಗಲೂ ಕೂಡ ಸ್ವಾಮಿಯ ಚಿಂತನೆಯನ್ನು ಮಾಡ್ತಾ, ಸ್ಮರಣೆಯನ್ನು ಮಾಡ್ತಾ, ಪಟಪ್ರವಚನ ಮಾಡ್ತಾ, ಪಾರಾಯಣ ಮಾಡ್ತಾ, ಜಪ ಮಾಡ್ತಾ ಆಗಾಗ ಸಂತೋಷ ಇದೆಯಲ್ಲ, ಅದು ತುಂಬ ದೊಡ್ಡ ಸಂತೋಷ. ನಲಿನಲಿದಾಡುತ್ತಾ ಪಿಡಿದು ಭಜಿಸಬೇಕು. ಹುಟ್ಟದಕ್ಕಿಂತ ಮೇಲು, ತೊಟ್ಟದಕ್ಕಿಂತ ಮೇಲು, ಇಟ್ಟದಕ್ಕಿಂತ ಮೇಲು ವಿಠ್ಠಲನ ಸ್ಮರಣೆ ಮನಮುಟ್ಟಿ ನಮಿಸಲಿಬೇಕು ಬಲುಹಿತದಲ್ಲಿ. ಲೋಕದಲ್ಲಿ ಪದಾರ್ಥ, ದೊಡ್ಡ ದೊಡ್ಡ ವಸ್ತ್ರ ಉಟ್ಕೊಂಡಾಗ ಸಂತೋಷ ಆಗತ್ತೆ, ಆಭರಣಗಳು ಹಾಕ್ಕೊಂಡಾಗ ಸಂತೋಷ ಆಗತ್ತೆ, ಊಟ ಮಾಡಿದಾಗ ಸಂತೋಷ ಆಗತ್ತೆ, ಬೇಕಾದಷ್ಟು ಪದಾರ್ಥ ತುಂಬಿಟ್ಟಿದ್ದೀವಿ ಬೀರುಲಿಯಿಂದಾಗ ಸಂತೋಷ ಆಗತ್ತೆ. ಅದೆಲ್ಲದಕ್ಕಿಂತ ಮೇಲದು ಹುಟ್ಟದಕ್ಕಿಂತ, ತೊಟ್ಟದಕ್ಕಿಂತ, ಇಟ್ಟದಕ್ಕಿಂತ ಮೇಲು ವಿಠ್ಠಲನ ಸ್ಮರಣೆ. ಎಲ್ಲದಕ್ಕಿಂತ ದೊಡ್ಡದು ಭಗವಂತನ ಪಾದಸ್ಮರಣೆ ಅಂತ ಮನಮುಟ್ಟಿ ಭಜಿಸಬೇಕು. ಮನಸಾರೆ ನಮಸ್ಕಾರ ಮಾಡಬೇಕು ಭಗವಂತನನ್ನ. ಬಲು ಹಿತದಲ್ಲಿ, ಅತ್ಯಂತ ಹಿತ ನಮಗೆ ಭಗವಂತ. ಅನಿಮಿತ್ತ ಬಂದು ಎಲ್ಲರಿಗೂ ರಕ್ಷಣೆ ಮಾಡ್ತಾನೆ ಭಗವಂತ ಅಂತ ಹೇಳಿ ಹಿತವಾಗಿ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಮನಸ್ಸಿನಲ್ಲಿ ಮನಮುಟ್ಟಿ ನಮಿಸಲಿಬೇಕು. ಅಟ್ಟಹಾಸದಲ್ಲಿ ಚೀರಿ ಬಿಟ್ಟಿಕ್ಕಿ ಕೂಗಿ ತೂಗುತ್ತ ಇಷ್ಟ ಸುಖಕ್ಕಿಂತ ಮೇಲು ದಟ್ಟಡಿಯಿಂದ ತಿಳಿದು ನಿಷ್ಠೆಯಿಂದಲೇ ಇರಲು ಇಷ್ಟ ಪ್ರಾಪುತ ಅವರಿಗೆ ಅರಿಷ್ಟವು ಪರಿಹಾರ. ಇಷ್ಟೆಲ್ಲ ಮಾಡಿದರೆ ಏನಾಗುತ್ತೆ? ಹರಿದಾಸರ ಲಕ್ಷಣವನ್ನು ಹೇಳಿ, ಹರಿದಾಸರಾದರೆ ನಾವು ಭಗವಂತ ಏನು ನಮಗೆ ಅನುಗ್ರಹ ಮಾಡ್ತಾನೆ ಅಂತ ಹೇಳಿದ್ರೆ ಇಷ್ಟ ಪ್ರಾಪ್ತಿ ಅರಿಷ್ಟ ಪರಿಹಾರ. ಇದೇ ತಾನೇ ಬೇಕಾಗಿರೋದು ನಮಗೆ. ಏನೇನು ಅನಿಷ್ಟಗಳಿದೆಯೋ ಇದೆಲ್ಲ ಪರಿಹಾರ ಆಗಬೇಕು, ಏನೇನು ಅಪೇಕ್ಷೆ ಇದೆಯಲ್ಲೋ ಇದು ಪ್ರಾಪ್ತಿ ಆಗಬೇಕು. ಹಾಗಾಗಿ ಇಷ್ಟ ಪ್ರಾಪುತ ಅವರಿಗೆ ಅರಿಷ್ಟವು ಪರಿಹಾರ. ಹುಟ್ಟು ಸಾವಿಲ್ಲದ ವಿಜಯ ವಿಠಲ ತಾನು ಕೊಟ್ಟು ಸಾಕುವ ದಯವಿಟ್ಟು ದಾಸನ ಮಾಡಿ. ಇಷ್ಟಿದ್ರೆ ಭಗವಂತ ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತಾನಂತೆ. ನಾವು ದಾಸ ಅಂತ ಭಗವಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತಾನೆ ನಮ್ಮನ್ನ. ನಾವೇ ಹೇಳ್ಕೊಂಬೋದಲ್ಲ ನಾವು ದಾಸರು ಅಂತ. ಇವ್ರ ಮನೇಲಿ ಕೆಲಸ ಮಾಡ್ತೀವಿ ಅಂತ ಯಾವಾಗ ಹೇಳ್ಬೋದು? ಕೆಲಸದವರು ಅವ್ರ ಕೆಲಸಕ್ಕೆ ಇಟ್ಕೊಂಡಾಗ. ಅವ್ರ ಕೆಲಸಕ್ಕೆ ಇಟ್ಕೊಳ್ದೇ ಇದ್ರೆ ನಾವು ಅವ್ರ ಮನೇಲಿ ಕೆಲಸ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ. ಹಾಗೆ ದಾಸನನ್ನ ಭಗವಂತ ಮಾಡಿಕೊಂಡಾಗ ನಾವು ನನ್ನ ದಾಸ ಅಂತ ಹೇಳ್ಬೋದೇ ಹೊರತು ಸುಮ್ಮನೆ ನಾನು ಭಗವಂತನ ದಾಸ ಅಂದ್ರೆ ಏನ್ ಮಾಡ್ಕೊಂಡಿ ನಾನು ಭಗವಂತ? ಅದಕ್ಕೆ ದಾಸರು ದಾಸನ ಮಾಡಿಕೋ ಎನ್ನ ಅಂತಾರವ್ರು. ನಾನು ದಾಸ ಅಂತ ಹೇಳಿಲ್ಲ, ದಾಸನ ಮಾಡಿಕೋ, ನನ್ನನ್ನು ಮಾಡ್ಕೋ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾರು ಈ ರೀತಿ ಹರಿದಾಸ ಲಕ್ಷಣಗಳನ್ನು ಗಳಿಸಿರ್ತಾರೋ, ಯಾರು ಈ ಹರಿದಾಸ ಲಕ್ಷಣಗಳನ್ನು ಯಥೋಚಿತವಾಗಿ ಜೀವನದಲ್ಲಿ ಅಳವಡಿಸ್ಕೋತಾರೋ ಅವರಿಗೆ ಭಗವಂತ ಇಷ್ಟಪ್ರಾಪ್ತ ಸಕಲ ಇಷ್ಟಗಳನ್ನು ಕೊಟ್ಟು ಅನಿಷ್ಟಗಳನ್ನು ಪರಿಹಾರ ಮಾಡಿ ಹುಟ್ಟು ಸಾವಿಲ್ಲದ ವಿಜಯ ವಿಠಲ. ಅವನಿಗೂ ಕೂಡ ಜನನ ಇಲ್ಲ, ಮರಣ ಇಲ್ಲ. ಅವನು ಅಜ ಜನಾರ್ದನ. ನಮ್ಮನ್ನೂ ಕೂಡ ಹುಟ್ಟು ಸಾವಿಲ್ಲದಂಗೆ ಮಾಡಿ ಕೊಟ್ಟು ಸಾಕುವ ದಯವಿಟ್ಟು ದಾಸನ ಮಾಡಿ. ಒಂದ್ಸಲ ಭಗವಂತ ನಮ್ಮನ್ನು ದಾಸ ಅಂತ ಸ್ವೀಕಾರ ಮಾಡಿಬಿಟ್ರೆ ನಮ್ಮ ಇಡೀ ಜವಾಬ್ದಾರಿಯನ್ನ ಯೋಗಕ್ಷೇಮಂ ವಹಾಮ್ಯಹಂ, ನಾನು ಜವಾಬ್ದಾರಿಯನ್ನು ತಗೋತೀನಿ ಅಂತ ಸ್ವಾಮಿ ಏನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಹಾಗೆ ಭಗವಂತ ನಮ್ಮೆಲ್ಲರ ಜವಾಬ್ದಾರಿಯನ್ನ ಸ್ವೀಕಾರ ಮಾಡಿ, ಇಡೀ ಜಗತ್ತಿನ ಜವಾಬ್ದಾರಿ ಅವಂದನೇ, ನಾವು ಆ ರೀತಿ ಅನುಸಂಧಾನ ಮಾಡಿದ್ರೆ ತಗೋತಾನೆ ಅಂತ ಹೇಳಿ, ಈ ಪರಿ ಇದ್ದವಂಗೆ ಅನಂತ ಜನುಮಕ್ಕೆ ತಾಪತ್ರಯಗಳಿಲ್ಲ. ಇವತ್ತೆಲ್ಲರೂ ತಾಪತ್ರಯದಿಂದಲೇ ಬೇಯ್ತಾ ಇರೋದು. ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ. ಈ ಪರಿ ಇದ್ದವಂಗೆ ಅನಂತ ಜನುಮಕ್ಕೆ ತಾಪತ್ರಯಗಳಿಲ್ಲ, ವಿಜಯ ವಿಠಲ ಬಲ್ಲ. ಯಾರು ಈ ರೀತಿ ಇರ್ತಾರೆ, ಯಾರು ಹರಿದಾಸ ಲಕ್ಷಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಡುತ್ತಾರೆ, ಇವರಿಗೆ ಇವತ್ತಲ್ಲ ಅನಂತ ಜನುಮಕ್ಕೆ ತಾಪತ್ರಯಗಳಿಲ್ಲ. ಇನ್ನು ಎಷ್ಟೇ ಸಲ ನೀವು ಭೂಮಿಯಲ್ಲಿ ಹುಟ್ಟಿದ್ರೂ ಕೂಡ ನಿಮಗೆ ತಾಪತ್ರಯ ಇರೋದಿಲ್ಲ. ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ಹೇಳಿ ಹರಿದಾಸ ಲಕ್ಷಣ ಸುಳಾದಿ ಅಂತ ನಾವು ಹರಿದಾಸರಾಗಬೇಕಾದ್ರೆ ಏನು ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದನ್ನು ಬಹಳ ಸುಂದರವಾಗಿ ನಿರೂಪಣೆ ಮಾಡಿಕೊಟ್ಟಿದ್ದಾರೆ ವಿಜಯದಾಸರು. ವಿಜಯದಾಸರ ಆರಾಧನೆ ಮಾಡೋದು ಅಂದರೆ ಅವರು ಹೇಳಿರ್ತಕ್ಕಂತಹ ಉಪದೇಶಗಳನ್ನು, ಅವರು ಮಾಡಿರ್ತಕ್ಕಂತಹ ಕಾರ್ಯಗಳನ್ನು ನೋಡಿ ನಾವೂ ಕೂಡ ಅದರಲ್ಲಿ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಅದನ್ನು ಧ್ಯಾನದಲ್ಲಿ ಇಟ್ಕೋಬೇಕು ಅಂತ ಹೇಳಿ ಎಲ್ಲವನ್ನು ನಾವು ನಿನ್ನೆಯಿಂದ ನೋಡಿದ್ದೀವಿ.
ಅಂತಹ ಹರಿದಾಸ ಲಕ್ಷಣಗಳಲ್ಲಿ ಅದು ಆಂತರಿಕ ಬಾಹ್ಯ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಶಮದಮಾದಿಗಳನ್ನು ಇಟ್ಕೊಂಡು ಗರ್ವಾದಿಗಳನ್ನು ಬಿಟ್ಟು ಊರ್ಧ್ವ ಪುಂಡ್ರಾದಿಗಳನ್ನು ಹಚ್ಕೊಂಡು ಸಪ್ತಮುದ್ರಾಂಕಿತವನ್ನು ಮಾಡಿಕೊಂಡು ಭಗವಂತನ ಕಾಲ ಕಾಲಕ್ಕೆ ಶ್ರವಣ ಎಲ್ಲ ಅಂಗಗಳು ಭಗವದ್ ಅಧೀನ ಅಂತ ಹೇಳಿ ದೊಡ್ಡವರು ಬಂದಾಗ ನಮಸ್ಕಾರವನ್ನ ಮಾಡಿ ಎಲ್ಲವೂ ಹರಿ ಅಧೀನ ಹಣ ಇರ್ತದಂತ ಚಿಂತನೆ ಮಾಡ್ತಾ ದುಷ್ಟರಿಗೆ ಸಂಘ ಮಾಡದೆ ಸಜ್ಜನರ ಸಹವಾಸವನ್ನ ಮಾಡ್ತಾ ಶ್ರೀಮದ್ ಆಚಾರ್ಯರ ದಿವ್ಯ ಶಾಸ್ತ್ರವನ್ನ ಭಾಷ್ಯ ಟೀಕಾ ಟಿಪ್ಪಣಿಗಳಿಂದ ಅಧ್ಯಯನ ಮಾಡ್ತಾ ನಾವು ಭಗವಂತನ ದಾಸರಾಗಬೇಕು, ಬಡತನ ಸಿರಿದರ ಬಂದರೂ ಕೂಡ ಸಮವಾಗಿ ಕಾಣಬೇಕು ಅಂತಕ್ಕಂತಹ ಸುಂದರವಾದ ಹರಿದಾಸ ಲಕ್ಷಣದ ಸುಳಾದಿಯನ್ನ ನಮಗೆ ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ಇದಾದ ಮೇಲೆ ವಿಜಯದಾಸರು ನಮಗೆ ಬರ್ಕೊಟ್ಟಿರ್ತಕ್ಕಂತಹ ಇನ್ನೊಂದು ಸುಂದರವಾಗಿರ್ತಕ್ಕಂತಹ ದೇವರ ನಾಮ, ಅದು ನಮಗೆ ಅದರ ಮೇಲ್ನೋಟಕ್ಕೆ ಅದು ಕರುಗಳನ್ನು ಕಾಯ್ದಂಗೆ ಕಾಣುತ್ತದು. ಪ್ರಸಿದ್ಧವಾದ ದೇವರ ನಾಮ ಅದು. ವೇದ ವೇದ್ಯ ಸಾಧು ವಂದಿತ ರಾಧಿಕಾರಮಣ ಕೃಷ್ಣ ವೇದ ವೇದ್ಯ ಸಾಧು ವಂದಿತ ರಾಧಿಕಾರಮಣ ಕೃಷ್ಣ ಕಾದನ ವತ್ಸವ ಹರಿ ಕಾದನ ಕಾದನ ವತ್ಸವ ಹರಿ ಕಾದನ ಮೋದದಿಂದ ಮಾಧವ ಮೋದದಿಂದ ಮಾಧವ ಕಾದನ ವತ್ಸವ ಹರಿ ಕಾದನ. ಭಾಗವತದಲ್ಲಿ ಕೃಷ್ಣ ಪರಮಾತ್ಮ ಚಿಕ್ಕವನಾಗಿದ್ದಾಗ ಗೋಕುಲದಿಂದ ವೃಂದಾವನಕ್ಕೆ ಹೋಗಿ ವೃಂದಾವನಗಳಲ್ಲಿ ಕರುಗಳನ್ನು ಕಾಯ್ತಾ ಇದ್ದ ಅಂತ ಭಾಗವತದಲ್ಲಿ ಒಂದು ಕಥೆ ಇದೆ. ಇನ್ನು ಚಿಕ್ಕ ವಯಸ್ಸಿನಲ್ಲಿ ಭಗವಂತ ಮೊದಲು ಕರುಗಳನ್ನು ರಕ್ಷಣೆ ಮಾಡ್ತಾ ಇದ್ದ. ಆ ಕರುಗಳನ್ನು ಭಗವಂತ ಹೇಗೆ ರಕ್ಷಣೆ ಮಾಡ್ತಾ ಇದ್ದ ಅಂತ ಹೇಳುವುದರ ಮೂಲಕ ಭಗವಂತ ಜಗತ್ತನ್ನ ಹೇಗೆ ರಕ್ಷಣೆ ಮಾಡ್ತಾನೆ ಅಂತ ವಿಜಯದಾಸರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಬರೀ ಕರುಗಳನ್ನು ಮಾತ್ರ ರಕ್ಷಣೆ ಮಾಡ್ತಾನೆ ಅಂತ ತಿಳ್ಕೊಂಡ್ಬಿಡ್ಬೇಡ್ರಿ. ಭಗವಂತ ಎಲ್ಲರನ್ನೂ ರಕ್ಷಣೆ ಮಾಡ್ತಾನೆ. ಆದರೆ ನಾವು ಕರುಗಳಂತೆ ಇರಬೇಕು. ಕಾದನ ವತ್ಸವ ಹರಿ ಕಾದನ ಮೋದದಿಂದ ಮಾಧವ ಕಾದನ ವತ್ಸವ ಹರಿ ಕಾದನ. ವತ್ಸ ಅಂದರೆ ಭಕ್ತರು ಅಂತ ಅರ್ಥ. ಭಕ್ತರನ್ನ ಭಗವಂತ ಕರುಗಳಂತೆ ರಕ್ಷಣೆ ಮಾಡ್ತಾನೆ. ಭಕ್ತ ವತ್ಸಲ ಅಂತಾನೆ ಹೆಸರು ಭಗವಂತನಿಗೆ. ಭಕ್ತರೇ ವತ್ಸ. ಆ ಭಕ್ತರೆಂಬ ವತ್ಸವನ್ನ ಲಾತಿ ಸ್ವೀಕರೋತಿ ಗೃಹಾತಿ ಲಾತಿ ಗೃಹಾತಿ ಸ್ವೀಕರೋತಿ ಇತಿ ಭಕ್ತವತ್ಸಲ. ಭಕ್ತರೇ ಕರುಗಳು. ಆ ಭಕ್ತರೆಂಬ ಕರುಗಳನ್ನು ಸ್ವೀಕಾರ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಭಗವಂತನಿಗೆ ಭಕ್ತವತ್ಸಲ ಅಂತ ಕರೀತಾರೆ. ಸಂತೋಷದಿಂದ ಮಾಡ್ತಾನಂತೆ ಭಗವಂತ. ಮೋದದಿಂದ ಮಾಧವ ಕಾದನ ವತ್ಸಲ ಹರಿ ಕಾದನ. ಎಂಥವನು? ವೇದ ವೇದ್ಯ ಸಾಧು ವಂದಿತ ರಾಧಿಕಾರಮಣ ಕೃಷ್ಣ ವೇದ ವೇದ್ಯ ಸಾಧು ವಿನುತ ಸಾಧು ವಂದಿತ ರಾಧಿಕಾರಮಣ ಕೃಷ್ಣ. ಸಕಲ ವೇದ ಪ್ರತಿಪಾದ್ಯನಾಗಿರ್ತಕ್ಕಂತಹ, ಸಜ್ಜನರನ್ನ ರಕ್ಷಣೆ ಮಾಡತಕ್ಕಂತಹ ಅಥವಾ ಸಜ್ಜನರಿಂದ ಸ್ತುತಿಸಲ್ಪಟ್ಟಂತಹ ರಾಧಿಕಾರಮಣ. ಈ ರಾಧಾರಮಣ, ರಾಧಿಕಾರಮಣ, ರಾಧಾ ದಾಮೋದರ ಅಂತ ಅನೇಕ ಕಡೆ ಬರುತ್ತೆ. ಆದರೆ ಭಾಗವತದಲ್ಲಿ ಹೆಸರು ಬಂದಿಲ್ಲ, ರಾಧಾ ಅಂತಕ್ಕಂಥ ಶಬ್ದ ಬಂದಿಲ್ಲ. ಬೇರೆ ಪುರಾಣಗಳಲ್ಲಿದೆ. ರುಕ್ಮಿಣೀ ದೇವಿಗೆ ರಾಧಾ ಅಂತ ಇನ್ನೊಂದು ಹೆಸರು, ರುಕ್ಮಿಣೀ ರಮಣ, ರಾಧಾರಮಣ ಅಂತ. ರಾಧಾ ಅಂದ್ರೆ ಚೆನ್ನಾಗಿ ಭಗವಂತನನ್ನ ಯಾರು ಆರಾಧನೆ ಮಾಡ್ತಾರೋ ಅವರಿಗೆ ರಾಧರು ಅಂತ ಕರೀತಾರೆ ಸಂಸ್ಕೃತದಲ್ಲಿ. ರಾಧ ಸಂಸಿದ್ಧವು, ಆರಾಧನೆ ಮಾಡೋರೆಲ್ಲ ರಾಧರೆ. ಹಾಗಾಗಿ ಒಬ್ಬ ಗೋಪಿಕಾ ಸ್ತ್ರೀ ಭಗವಂತನನ್ನ ಚೆನ್ನಾಗಿ ಆರಾಧನೆ ಮಾಡಿದ್ದರಿಂದ ಅವಳಿಗೆ ರಾಧಾ ಅಂತ ಹೆಸರು ಬಂತು ಅಂತ ಭಾಗವತದಲ್ಲಿ ಒಂದು ಸೂಚನೆ ಇದೆ. ಇಲ್ಲಿ ರಾಧಾ ರಾಧಾ ಅಂತ ಉತ್ತರ ಭಾರತದಲ್ಲಿ ಜಾಸ್ತಿ, ನಮ್ಮ ಕಡೆ ಕಡಿಮೆ. ರಾಧಾಕೃಷ್ಣ ರಾಧಾಕೃಷ್ಣ ಅಂತಾರಲ್ಲಿ.
ನಾವು ರುಕ್ಮಿಣೀಪತಿ ಅಂತ ನಾವು ಹೆಂಗೆ ಹೇಳ್ತೇವೋ ಈ ಕಡೆ ದಕ್ಷಿಣ ಭಾಗದಲ್ಲಿ, ಉತ್ತರ ಭಾಗದಲ್ಲಿ ರಾಧಾರಮಣ ಅಂತ ಕರೀತಾರೆ. ದಾಮೋದರನಿಗೆ ರಾಧಾ ದಾಮೋದರ ಅಂತನೂ ಇದೆ. ಇಂದಿರಾ ದಾಮೋದರ ಅಥವಾ ರಾಧಾ ದಾಮೋದರ ಅಂದಾಗ ರಾಧಾ ಅನ್ನೋದು ಲಕ್ಷ್ಮಿಯ ಹೆಸರಾದ್ದರಿಂದಲೇ ರಾಧಾ ದಾಮೋದರ ಅಂತ ಹಾಕಿರೋದು. ಯಾಕಂದ್ರೆ ಮಾಸನಿಯಾಮಕ ರೂಪಗಳಿಗೆಲ್ಲ ತತ್ತದ್ ಲಕ್ಷ್ಮೀ ರೂಪಿಯ ಜೊತೆಯಲ್ಲೇ ಇರೋದದು. ಕಮಲಾಲಯ ಮಧುಸೂದನ, ಪತ್ನಿ ವಿಷ್ಣು, ರಮಾ ತ್ರಿವಿಕ್ರಮ, ಹಿಂಗೆ ಇರೋದು ಎಲ್ಲ, ಕಮಲಾ ಮಾಧವ. ಆದ್ದರಿಂದ ರಾಧಾ ದಾಮೋದರ ಅಂದ್ರೆ ರಾಧಾ ಅನ್ನೋದು ಲಕ್ಷ್ಮೀ ಹೆಸರೇ ಅದು. ಯಾಕೆಂದ್ರೆ ಅವಳು ಚೆನ್ನಾಗಿ ಭಗವಂತನನ್ನ ಆರಾಧನೆ ಮಾಡ್ತಾಳೆ. ಯಾರು ಚೆನ್ನಾಗಿ ಭಗವಂತನನ್ನ ಆರಾಧನೆ ಮಾಡ್ತಾರೋ ಅವರಿಗೆ ರಾಧಾ ಅಂತ ಹೆಸರಷ್ಟೇ. ರಾಧಾ ಅಂದ್ರೆ ಭಕ್ತಿಯಿಂದ ಭಗವಂತನನ್ನ ಸೇವಿಸುವಳು. ಆರಾಧನ ಅಂತಿದೆ ನೋಡಿ, ರಾಧನ, ಆರಾಧನ. ರಾಧ ಅಂದ್ರೆ ಚೆನ್ನಾಗಿ ಭಕ್ತಿಯಿಂದ ಭಗವಂತನನ್ನ ಯಾರು ಸೇವನೆ ಮಾಡ್ತಾರೆ, ಆರಾಧಿಸುವವರೆಲ್ಲ ರಾಧರೆ. ಆ ಗೋಪಿಕಾಸ್ತ್ರೀಯರಲ್ಲಿ ಒಬ್ಬಳು ಮಾತ್ರ ಭಗವಂತನನ್ನ ತುಂಬಾ ಸ್ತೋತ್ರ ಮಾಡ್ತಾ ಇದ್ರು. ಆ ಹೆಣ್ಣು ಮಗಳನ್ನೇ ಭಗವಂತ ಭುಜದ ಮೇಲೆ ಕೂರಿಸ್ಕೊಂಡು ಹೋಗಿದ್ದಾನೆ ಅಂತಿದೆ ಭಾಗವತದಲ್ಲಿ. ಆ ಗೋಪಿಕಾಸ್ತ್ರೀಯರೆಲ್ಲ ಸ್ವಲ್ಪ ಅಹಂಕಾರ ಪಟ್ಟಾಗ ಅವರಿಗೆ ಮರೆಯಾಗ್ಬಿಟ್ಟ ಭಗವಂತ. ಆಮೇಲೆ ಒಬ್ಬಳನ್ನ ಮಾತ್ರ ಭಗವಂತ ಕರ್ಕೊಂಡು ಹೋದ. ನನ್ನ ಭುಜದ ಮೇಲೆ ಕೂಡಿಸ್ಕೊಂಡು, ಭುಜದ ಮೇಲೆ ಕೂಡಿಸ್ಕೊಂಡ, ಹೂವ ಕಿತ್ಕೊಂಡು ಹೂವ ಮುಡಿಸ್ದ ಅಂತೆಲ್ಲ ಇದೆ ಭಾಗವತದಲ್ಲಿ. ಆ ಹೆಣ್ಣು ಮಗಳೇ ರಾಧಾ ಅಂತ ಕೆಲವರ ಅಭಿಪ್ರಾಯ. ನಿಮ್ಗೆ ರಾಧಾ ಅಂತ ಒಬ್ಬ ಜೀವ ಬೇಕಾದ್ರೆ ರಾಧಾ ಅಂತ ಅವಳನ್ನು ಇಟ್ಕೊಳ್ರಿ, ಅಥವಾ ರಾಧಾ ಶಬ್ದಕ್ಕೆ ಲಕ್ಷ್ಮೀದೇವಿ ಅಂತಾನೆ ಇಟ್ಕೊಂಡಾಗ ರಾಧಿಕಾರಮಣ. ಆದ್ದರಿಂದ ಇಲ್ಲಿ ವೇದ ವೇದ್ಯ ಸಾಧು ವಂದಿತ ರಾಧಿಕಾರಮಣ, ರಾಧಾ ರಾಧಿಕಾ ಎಲ್ಲ ಒಂದೇ. ರಾಧಿಕಾರಮಣ ಕೃಷ್ಣ ಕಾದನ ವತ್ಸವ ಹರಿ ಕಾದನ. ನೋಡ್ರಿ, ನಾವು ನಮ್ಮನ್ನ ರಕ್ಷಣೆ ಮಾಡಿಕೊಂಡ್ರೆ ಅಥವಾ ನಮ್ಮ ತಂದೆ ತಾಯಿಗಳ ರಕ್ಷಣೆ ಮಾಡಿದ್ರೆ ಹೆಂಗಿರ್ತೀವಿ, ಭಗವಂತ ರಕ್ಷಣೆ ಮಾಡಿದ್ದಾನೆ ಅಂತ ಚಿಂತನೆ ಮಾಡಿದ್ರೆ ಹೇಗಿರ್ತೀವಿ, ಭಗವಂತನ ಆರೈಕೆಯಲ್ಲಿ ನಾವು ಬೆಳೆದರೆ ಹೇಗಿರ್ತೀವಿ. ಎಳೆಯ ಗರಿಕೆ ಇರುವ ಸ್ಥಳದಿ ನೆರೆದು ವಸ್ತುಗಳನ್ನೇ ನಿಲ್ಲಿಸಿ ಕೊಳಲು ತನ್ನ ಕೈಲಿ ಪಿಡಿದು ಮುರಳಿಗಾನ ಮಾಡುತ್ತಾ ತನ್ನ ಸೆರೆಗು ತೆಗೆದು ಕೃಷ್ಣ ಕರುಗಳನ್ನೇ ಬೆನ್ನೊರೆಸಿ ತಿನ್ನು ತಿನ್ನು ಹುಲ್ಲು ಎನ್ನುತ್ತ ಕನ್ನ ಕರದಿಂದೊತ್ತುತ್ತ ಕಾದನ ವತ್ಸವ ಹರಿ ಕಾದನ. ಎಳೆಯ ಗರಿಕೆ ಇರುವ ಸ್ಥಳದಿ ನೆರೆದು ವಸ್ತುಗಳನ್ನೇ ನಿಲ್ಲಿಸಿ. ಮೊದಲು ಇದ್ದ ಕಡೆ ಆಹಾರ ಕೊಡ್ತಾನೆ ಭಗವಂತ. ನೋಡಿ, ಎಲ್ಲಿ ಎಳೆಗರಿಕೆ ಇತ್ತು, ಕರುಗಳು ನೋಡಿ, ಅದು ಚಿಕ್ಕ ಚಿಕ್ಕ ಕರುಗಳು, ಎಳೆಯಾಗಿರ್ತಕ್ಕಂತಹ ಚಿಗುರು ಹುಲ್ಲು ಬೇಕು ಅದಕ್ಕೆ ಭಗವಂತ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಂತೆ. ಎಳೆಯ ಗರಿಕೆ ಇರುವ ಸ್ಥಳದಿ ನೆರೆದು ವಸ್ತುಗಳನ್ನೇ ನಿಲ್ಲಿಸಿ. ಈ ವಸ್ತುಗಳಿದೆಯಲ್ಲ, ಕರುಗಳು, ಇದನ್ನ ಎಲ್ಲ ಕರ್ಕೊಂಡು ಹೋಗಿ ಅಲ್ಲಿ ನಿಲ್ಲಿಸ್ತಾ ಇದ್ದಂತೆ. ಅಂದ್ರೆ ಏನು? ಭಗವಂತನೇ ನಮ್ಮನ್ನ ಆಹಾರ ಕೊಟ್ಟು ರಕ್ಷಣೆ ಮಾಡ್ತಾನೆ. ಎಲ್ಲಿ ಯೋಗ್ಯವಾದ ಆಹಾರ ಇದೆ ಅಲ್ಲಿ ಭಗವಂತನೇ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ, ಅಥವಾ ನಮ್ಮ ಹತ್ರನೇ ಕರಿಕೆ ತಗೊಂಡ್ಬರ್ತಾನೆ. ಕೊಳಲು ತನ್ನ ಕೈಲಿ ಪಿಡಿದು ಮುರಳಿ ಗಾನ ಮಾಡುತ್ತಾ ಆನಂದದಿಂದ ತಿಂತಾ ಇತ್ತಂತೆ ಅದು. ನೋಡ್ರಿ, ಇವತ್ತು ಅಷ್ಟೇ ಹಸುಗಳು ಹಾಡು ಹಾಕಿಬಿಟ್ರೆ ಬಹಳ ಸಂತೋಷದಿಂದ ಇರುತ್ತೆ. ಸಂಗೀತ ಕೇಳಿದ್ರೆ ಹಸುಗಳು ಬಹಳ ಚೆನ್ನಾಗಿ ಹಾಲು ಕೊಡುತ್ತೆ ಅಂತ ಉತ್ತರ ಭಾರತದಲ್ಲಿ ನೀವು ಗೋಶಾಲೆಗಳಿಗೆಲ್ಲ ಹೋಗ್ರಿ. ಅಲ್ಲಿ ದೊಡ್ಡ ದೊಡ್ಡ ಗೋಶಾಲೆ, ಎಲ್ಲ ಕಡೆ ಗೋಶಾಲೆ ಇದೆ ಉತ್ತರ ಭಾರತದಲ್ಲಿ. ಗೋಕುಲ, ವೃಂದಾವನ, ಹರಿದ್ವಾರ, ಪ್ರತಿಯೊಂದು ಕಡೆನೂ ಗೋಶಾಲೆ ಇದೆ. ದ್ವಾರಕ, ಮಥುರಾ, ಅಲ್ಲಿ ಏನು ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಆ ಗೋಶಾಲೆ ಗೋವು ಕಟ್ಟಿರೋ ಕಡೆ ಹಾಡು ಹಾಕ್ತಾರೆ, ಸಂಗೀತ ಹಾಕ್ತಾರೆ. ಅಲ್ಲಿ ಕೆಲ ಲೌಡ್ ಸ್ಪೀಕರ್ ಅರೇಂಜ್ ಮಾಡ್ಬಿಟ್ಟಿರ್ತಾರೆ, ಒಳ್ಳೆ ಹಾಡು ಹಾಕಿರ್ತಾರೆ. ಆ ಹಾಡು ಕೇಳ್ತಾ 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 ಸಂತೋಷದಿಂದ ಹುಲ್ಲನ್ನು ಸ್ವೀಕಾರ ಮಾಡುತ್ತೆ, ಹೆಚ್ಚು ಹಾಲು ಕೊಡುತ್ತೆ. ಹಾಲು ಹೆಚ್ಚು ಕೊಡುತ್ತೆ, ಸಂತೋಷ ಆದಾಗ ಅದು ಹಾಲು ಹಿಂಡತ್ತೆ, ಚೆನ್ನಾಗಿ ಹಾಲು ಕೊಡುತ್ತೆ. ಈ ಕಾರಣದಿಂದ ಗೋಶಾಲೆಗಳಲ್ಲಿ ಸಂಗೀತ ಹಾಕಿರ್ತಾರೆ. ಭಗವಂತ ಕೊಳಲು ನುಡಿಸ್ಬೋಡು ಅಂತವನು,
ಕೊಳಲು ತನ್ನ ಕೈಲಿ ಹಿಡಿದು ಮುರಳಿಗಾನ ಮಾಡುತ್ತಾ. ಆ ಭಗವಂತ ಕೊಳಲು ಗಾನ ಮಾಡ್ತಾ ಇದ್ದಾಗ ಸಂತೋಷ ಪಟ್ಬಿಡದಂತೆ ಈ ಕರುಗಳು, ಹಸುಗಳು. ಮೇವು ಮರೆತವು ಗೋವುಗಳೆಲ್ಲವೂ. ದಾಸರಾಯರು ಹೇಳ್ತಾರೆ, ಭಗವಂತ ಕೊಳ್ಳಲು ನುಡಿಸ್ತಾ ಇದ್ದಾಗ ಏನಾಗ್ತಾ ಇತ್ತು? ದಂತದಷ್ಟ ಕಬಲಾದೃತ ಕರ್ಣ ನಿದ್ರಿತ ಲಿಖಿತ ಚಿತ್ರಮಿವಾಸಂ. ವೇಣುಗೀತ ಅಂತಾನೆ ಭಾಗವತದಲ್ಲಿ ಸುಂದರವಾದ ಗೀತೆ ಇದೆ. ಭಗವಂತ ಕೊಳ್ಳಲು ನುಡಿಸ್ತಾ ಇದ್ರೆ ಆ ಹಸುಗಳೆಲ್ಲ ಅದೇ ಕಡೆ ಗಮನ ಬಿಟ್ಬಿಡೋದಂತೆ, ತಿನ್ನೋದು ಬಿಟ್ಬಿಡೋದಂತೆ. ಅಷ್ಟು ಸುಂದರ ಮನೋಹರವಾದ ಭಗವಂತನ ಕೊಳಲಿನ ನಾದ. ಕೊಳಲು ತನ್ನ ಕೈಲಿ ಪಿಡಿದು ಮುರಳಿಗಾನ ಮಾಡುತ್ತಾ. ಇದು ಒಂದಾಯ್ತಾ? ತನ್ನ ಸೆರೆಗು ತೆಗೆದು ಕೃಷ್ಣ ಕರುಗಳನ್ನೇ ಬೆನ್ನೊರಸಿ ಆರೈಕೆ ಮಾಡ್ತಾ ಇದ್ದ. ಎಷ್ಟು ಚೆನ್ನಾಗಿ ಆರೈಕೆ ಮಾಡ್ತಾ ಇದ್ದ. ತಾನು ಹೊತ್ತಿರ್ತಕ್ಕಂತಹ ಪೀತಾಂಬರವನ್ನ ಭಗವಂತ ತೆಗೆದು ಆ ಕರುಗಳ ಮೈಯನ್ನು ಒರೆಸಿ ತಿನ್ನು ತಿನ್ನು ಹುಲ್ಲು ಎನ್ನುತ್ತ ಗನ್ನ ಕರಗಳಿಂದ ಒತ್ತುತ್ತಾ ಕಾದನ. ನೋಡಿ, ಕರುಗಳನ್ನ ಎಷ್ಟು ಉಪಚಾರ ಮಾಡ್ತೀವೋ, ಹಸುಗಳನ್ನ ಎಷ್ಟು ಉಪಚಾರ ಮಾಡ್ತೀವೋ ಅಷ್ಟು ಸಂತೋಷವಾಗಿರುತ್ತೆ. ಕರುಗಳು ಎಷ್ಟು ಸಂತೋಷದಿಂದ ಹಾಲು ಕುಡಿಯುತ್ತೋ ಅಷ್ಟು ಹಾಲು ಕೊಡುತ್ತೆ ಹಸು. ಆ ತನ್ನ ಕರಗಳಿಂದ ಘನ್ನ ಕರ, ಅಂದ್ರೆ ಲೋಕವಿಲಕ್ಷಣವಾದ ದಿವ್ಯವಾದ ಕೈಗಳಿಂದ ಭಗವಂತ ತಿನ್ನು ತಿನ್ನು ಹುಲ್ಲು ಎನ್ನುತ್ತ ಘನ್ನ ಕರಗಳಿಂದ ಒತ್ತುತ್ತಾ ಕಾದನ. ಒತ್ತೋನಂತೆ ಭಗವಂತ. ತಿನ್ನು, ಹುಲ್ಲು ತಿನ್ನು. ಊಟ ಮಾಡುವಾಗ ನಿಧಾನ ಕೂತ್ಕೊಳ್ಳಿ, ನಿಧಾನ ಕೂತ್ಕೊಳ್ಳಿ ಅಂತ ನಾವು ಹೆಂಗೆ ಉಪಚಾರ ಹೇಳ್ತೀವೋ ಪ್ರಾಣಿಗಳಿಗೆ, ಗಿಡಗಳಿಗೂ ಅಷ್ಟೇ ಉಪಚಾರ ಮಾಡಿ ಹಾಕ್ಬೇಕಂತೆ. ನೀರು ಹಾಕುವಾಗ, ಗೊಬ್ಬರ ಹಾಕುವಾಗ, ಕಳೆ ಕೀಳುವಾಗ ಅವೆಲ್ಲ ನಮ್ಮ ಹತ್ರ ಮಾತಾಡುತ್ತಂತೆ. ಅದು ಜೀವ, ಅದು ವೃಕ್ಷ ಜೀವ, ಅದರೊಳಗೆ ಜೀವ ಇರುತ್ತೆ. ಅದರ ಜೊತೆ ಯಾರು ಸಂಬಂಧವನ್ನು ಹೊಂದಿರ್ತಾರಲ್ಲ ಆ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅಂಥದ್ರಲ್ಲಿ ಕರುಗಳು ಬೆಳೆಯೋದ್ರಲ್ಲಿ ಏನು ಆಶ್ಚರ್ಯ. ಭಗವಂತ ಅದನ್ನೆಲ್ಲ ಚೆನ್ನಾಗಿ ಉಪಚಾರ ಮಾಡುತ್ತಾ ತನ್ನ ಕರದಿಂದ ಅದಕ್ಕೆ ಒಳ್ಳೆ ಜ್ಞಾನವನ್ನು ಅಥವಾ ಒಳ್ಳೆ ಉತ್ಕೃಷ್ಟವಾದ ಶಕ್ತಿಯನ್ನು ಕೊಟ್ಟು ಭಗವಂತ ರಕ್ಷಣೆ ಮಾಡ್ತಾ ಇದ್ದ. ಹೆಂಗಿತ್ತದು? 1 ತಿಂಗಳ ಕರುಗಳು ಇಂದಿರೇಶನು ಮೇಯಿಸಲು 1 ವರುಷ ಕರುಗಳಂತೆ ಚಂದದಿಂದ ಬೆಳೆದವು ಕಾದನ. ವತ್ಸವ ಹರಿ ಕಾದನ. ನೋಡ್ರಿ, ಭಗವಂತ ರಕ್ಷಣೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಬೆಳೆದು ಬಿಡ್ತೀವಿ ನಾವು. 1 ತಿಂಗಳ ಕರುಗಳು ಇಂದಿರೇಶನು ಮೇಯಿಸಲು 1 ವರುಷ ಕರುಗಳಂತೆ. ಆ ಕರುಗಳಿಗೆಲ್ಲ ಒಂದೊಂದೇ ತಿಂಗಳದು. ಭಗವಂತ ಮೇಯಿಸಿದಾಗ, ಅಂದ್ರೆ ಭಗವಂತ ಈ ರೀತಿಯಾಗಿ ಅದಕ್ಕೆ ಹುಲ್ಲು ನೀರು ಎಲ್ಲವನ್ನ ಕೊಟ್ಟಾಗ 1 ವರುಷ ಕರುಗಳಂತೆ ಚಂದದಿಂದ ಬೆಳೆದವು, ಆನಂದದಿಂದ ಬೆಳೆದವು. ಅದು ಒಳಗಡೆ ಮನಸ್ಸಿಗೆ ಆನಂದ ಆಗಬೇಕು. ಯಾವತ್ತೂ ಕೂಡ ಬೆಳವಣಿಗೆ ಮನಸ್ಸಿನ ಆನಂದದ ಮೇಲೆ ಡಿಪೆಂಡ್ ಆಗಿರೋದು, ಆಹಾರದ ಮೇಲಲ್ಲ. ಕೆಲವರು ಬೇಕಾದಷ್ಟು ತಿಂತಾರೆ, ಆದರೆ ದುಃಖನೇ ಪಡ್ತಾ ಇರ್ತಾರೆ. ದೇಹದಿಂದಲೂ ಸಣ್ಣಗಿರ್ತಾರೆ, ಮನಸ್ಸಿನಿಂದಲೂ ಕುಗ್ಗೋಗಿರ್ತಾರೆ. ಬೇಕಾದಷ್ಟು ತಿಂತಾರೆ. ಆಹಾರ ಅಲ್ಲ ನಮಗೆ ಕಾರಣ ಆಗೋದು, ಮನಸ್ಸು ಸಂತೋಷವಾಗಿರ್ಬೇಕು. ಏನೋ ಮನಸ್ಸಿಗೆ ಬೇಜಾರು, ಏನೋ ಮನಸ್ಸಿಗೆ ಚಿಂತೆ, ಅದಕ್ಕೆ ತಿಂದನ್ನ ಮೈಗೆ ಎತ್ತಾ ಇಲ್ಲ ಅಂತಾರೋದು. ತಿಂತಾ ಇದೀವಿ ಆದರೆ ಅದಕ್ಕೆ ಅದು ಒಳಗಡೆ ಪುಷ್ಟಿಯನ್ನು ಕೊಡ್ತಾ ಇಲ್ಲ. ಭಗವಂತನ ಅಧೀನದಲ್ಲಿ ಯಾರು ಇರ್ತಾರೆ, ಭಗವಂತ ಹೇಗೆ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅಂತ ಜ್ಞಾನ ಇರುತ್ತಲ್ಲ, ಇವರಿಗೆ 1 ತಿಂಗಳ ಕರುಗಳು ಇಂದಿರೇಶನು ಮೇಯಿಸಲು. ಲಕ್ಷ್ಮೀಪತಿಯಾಗಿರ್ತಕ್ಕಂತಹ ಶ್ರೀ ಸ್ವಾಮಿ ಯಾವಾಗ ನಮ್ಮನ್ನ ಮೇಯಿಸ್ತಾನೆ, 1 ವರುಷ ಕರುಗಳಂತೆ ಆನಂದದಿಂದ ಬೆಳೆದವು. ಎಲ್ಲ 1 ತಿಂಗಳ ಕರುಗಳು ನೋಡಿದ್ರೆ 1 ವರ್ಷದ ಕರುಗಳಿದ್ದಂತೆ ಆನಂದದಿಂದ ಬೆಳೀತಾ ಇದೆ. ಈ ರೀತಿ ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೆ. ನಾವು ಅಷ್ಟೇ, ನಮ್ಮನ್ನ ಭಗವಂತ ಅವನ ಅಧೀನದಲ್ಲಿ ನಾವಿದ್ದು ಬಿಟ್ರೆ 1 ವರ್ಷದ ಕರುಗಳು, 1 ತಿಂಗಳ ಕರುಗಳು 1 ವರ್ಷದ ಕರುಗಳಂತೆ ಬೆಳೆದವು. ನಮ್ಮ ಹತ್ರ ಸ್ವಲ್ಪ ಪದಾರ್ಥ ಇದ್ರೂ ಕೂಡ ಆ ಪದಾರ್ಥದಲ್ಲೇ ಭಗವಂತ ರಸವನ್ನ ತುಂಬಿ, ಆ ಪದಾರ್ಥದಲ್ಲೇ ನಮಗೆ ದೇಹಕ್ಕೆ ಬೇಕಾಗತಕ್ಕಂತಹ ಶಕ್ತಿಯನ್ನು ಕೊಟ್ಟು ನಮ್ಮನ್ನು ಕಷ್ಟಪುಷ್ಟವಾಗಿ ಇಟ್ಟಿರ್ತಾನೆ. ನಾವು ನಮ್ಮನ್ನು ರಕ್ಷಣೆ ಮಾಡ್ಕೋತೀವಿ ಅಂತ ಸ್ವಾತಂತ್ರ್ಯ ಭ್ರಮವನ್ನು ಏನಾದರೂ ಹಾಕ್ಕೊಂಡ್ರೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡೋದು ಕೈ ಬಿಟ್ಟು ಬಿಡ್ತಾನೆ ಎನ್ನುವ ಅರ್ಥವನ್ನ 1 ತಿಂಗಳ ಕರುಗಳು ಇಂದಿರೇಶನು ಮೇಯಿಸಲು 1 ವರ್ಷ ಕರುಗಳಂತೆ ಚಂದದಿಂದ ಆನಂದದಿಂದ ಬೆಳೆದವು
ಕಾದನ ವತ್ಸವ ಹರಿ ಕಾದನ. ಆಭರಣ ಕನಕರಜತ ಸರಪಳಿ ದನಕರುಗಳ ಕೊರಳಲಿ ಮಿನುಗುತಿಪ್ಪ ಅರಳಲೆ ಅನೇಕ ನಾದದಿಂದಲಿ. ಅಲಂಕಾರನೂ ಮಾಡಿದ್ದಂತೆ ಭಗವಂತ. ದನ ಕರುಗಳು ಎರಡೂ ಸೇರಿಸ್ತಾ ಇದ್ದಾರೆ ನೋಡಿ. ಬರೀ ಕರು ಅಂತ ತಿಳ್ಕೊಬೇಡಿ, ಹಸುವೂ ಅಷ್ಟೇ. ಎರಡನ್ನೂ ರಕ್ಷಣೆ ಮಾಡಿದ ಭಗವಂತ. ಮೊದಲು ಕರುಗಳನ್ನ ಕಾಯ್ತಾ ಇದ್ದ, ಆಮೇಲೆ ದೊಡ್ಡವನಾದ ಮೇಲೆ ಸ್ವಲ್ಪ ಲೋಕದಂತೆ ಬೆಳೆದ ಮೇಲೆ ಹಸುಗಳನ್ನೂ ಕಾಯ್ತಾ ಇದ್ದ. ಅದಕ್ಕೆ ಎರಡೂ ತೋರಿಸ್ಬಿಡ್ತಾರೆ ಅವರು. ದನ ಕರುಗಳ ಕೊರಳಲಿ ಕನಕ ರಜತ ಸರಪಳಿ. ಒಂದೊಂದು ಹಸುವಿಗೆ ಒಂದೊಂದು ಕರುವಿಗೆ ಬಂಗಾರದ ಸರಪಳಿ ಹಾಕಿದ್ದಂತೆ ಭಗವಂತ. ನಾವು ಮೂಗುದಾರ ಹಾಕ್ತೀವಿ ಹಗ್ಗದ್ದು, ಭಗವಂತ ಕೊರಳಿಗೆ ಬಂಗಾರದ ಸರಪಳಿಯನ್ನ ಕಟ್ಟಿ ಅಥವಾ ಬೆಳ್ಳಿಯ ಸರಪಳಿಯನ್ನ ಕಟ್ಟಿ ಅಲಂಕಾರ ಮಾಡೋಣಂತೆ. ಅದನ್ನ ಮಿನುಗುತಿಪ್ಪ ಅರಳಲೆ, ಆ ಎಲೆಗಳು ಅಂದ್ರೆ ಎಲೆ ಆಕಾರದಲ್ಲಿರ್ತಕ್ಕಂತಹ ಗೆಜ್ಜೆಗಳನ್ನ ಕಟ್ಟಿ ಅನೇಕ ನಾದದಿಂದಲೇ. ಇವತ್ತು ಗೋದಾನ ಕೊಡುವಾಗ ಹೆಂಗ್ ಕೊಡ್ತಾರೆ ನೋಡ್ರಿ, ಕಾಲುಗಳಿಗೆಲ್ಲ ಗೆಜ್ಜೆ ಕಟ್ಟಿ, ಪಾದಕ್ಕೆಲ್ಲ ಗೊರಸುಗಳಿಗೆಲ್ಲ ಬೆಳ್ಳಿ ಕವಚ ಹಾಕಿ, ಕೊಂಬುಗಳಿಗೆಲ್ಲ ಬಂಗಾರದ ಕವಚ ಹಾಕಿ, ಕುತ್ತಿಗೆಯಲ್ಲಿ ಮುತ್ತಿನ ಮಾಲೆಯನ್ನ ಕಟ್ಟಿ, ಆಮೇಲೆ ಅದಕ್ಕೆ ರೇಷ್ಮೆ ಪೀತಾಂಬರವನ್ನ ಹೊದಿಸಿ ಗೋದಾನ ಮಾಡಬೇಕು ಅಂತಿರೋದು. ಇದಕ್ಕೆ ಸಾಲಂಕೃತ ಗೋದಾನ ಅಂತ ಕರೀತಾರೆ. ರಾಜಾದಿರಾಜಗಳು ಹಂಗೆಲ್ಲ ಮಾಡ್ತಾರೆ. ನಮಗೆ ಯಥಾಯೋಗ್ಯವಾಗಿ ಮಾಡಬೇಕು ಅಂತ ಅರ್ಥ. ನಾವು ಹಂಗೆಲ್ಲ ಮಾಡೋಕ್ಕಾಗಲ್ಲ. ನಮಗೆ ಎಷ್ಟು ಯೋಗ್ಯತೆ ಇರುತ್ತೋ ಅಷ್ಟು ಸಾಲಂಕೃತ ಗೋದಾನ, ಅಲಂಕಾರ ಮಾಡಿದ ಗೋದಾನ ಅಂತಾನೆ ಅದಕ್ಕೆ ಕರೆಯೋದು. ಭಗವಂತನಿಗೆ ಏನು ಕಡಿಮೆ ರೀ? ಒಂದೊಂದು ಹಸುವಿಗೂ ನೂರಾರು ಸಾವಿರಾರು ಹಸು ಇತ್ತು. ಎಲ್ಲದಕ್ಕೂ ಕೂಡ ಕನಕ ರಜತ ಸರಪಳಿ ದನಕರುಗಳ ಕೊರಳಲಿ ಮಿನುಗುತಿಪ್ಪ ಅರಳಲೆ. ಆ ಅರಳಿ ಆಕಾರದ ಎಲೆಯಲ್ಲಿ ಅದಕ್ಕೆ ಪದಕ ಮಾಡಿಸಿರ್ತಾರೆ. ಅದಕ್ಕೆ ಅರಳೆಲೆ ಅಂತ ಕರೀತಾರೆ. ಅರಳಿರ್ತಕ್ಕಂತಹ ಎಲೆಯ ಆಕಾರದಲ್ಲಿರ್ತಕ್ಕಂತಹ ಮಿನುಗುತ್ತಾ ಇರ್ತಕ್ಕಂತಹ ಪದಕಗಳಿಂದ ಕೂಡಿದ ಆ ಸರಪಳಿ ಎಲ್ಲ ಉತ್ಕೃಷ್ಟವಾದ ದನ ಕರುಗಳ ಕೊರಳೆಯಲ್ಲಿ ಕಟ್ಟಿದ್ದಂತೆ ಭಗವಂತ. ಕಾಲುಗಳಿಗೆ ಗೆಜ್ಜೆ ಕಟ್ಟಿದ್ದಂತೆ. ಎಲ್ಲದಕ್ಕೂ ಅನೇಕ ನಾದದಿಂದಲೇ. ಅದೆಲ್ಲ ಭಗವಂತ ಕೊಳಲು ಊದ್ತಾ ಇದ್ದಾಗ, ಕೊಳಲು ನುಡಿಸ್ತಾ ಇದ್ದಾಗ ಎಲ್ಲ ಹಸುಗಳು ಕರುಗಳು ಬರೋದಂತೆ ಭಗವಂತನ ಹತ್ರ. ಸಾವಿರಾರು ಸಾವಿರಾರು ಹಸುಗಳು ಬರೋದಂತೆ ಭಗವಂತನ ಹತ್ರ. ಆ ಬರೋವಾಗ ಒಂದೊಂದೂ ಕೂಡ ಕಾಲಿಗೆ ಕಟ್ಟಿರ್ತಕ್ಕಂತಹ ಗೆಜ್ಜೆಯ ಶಬ್ದವನ್ನ ಮಾಡಿಕೊಂಡು ಅನೇಕ ನಾದದಿಂದಲೇ. ಆ ಗೆಜ್ಜೆಯ ನಾದಗಳೂ ಕೂಡ ಭಗವಂತನನ್ನ ಸ್ತೋತ್ರ ಮಾಡುತ್ತಂತೆ. ಗೆಜ್ಜೆ ಶಬ್ದವೂ ಕೂಡ ಭಗವಂತನನ್ನ ಹೊಗಳತ್ತೆ ಅಂತ ಶ್ರೀಮದಾಚಾರ್ಯರು ಐತರೇಯ ಭಾಷ್ಯದಲ್ಲಿ ಹೇಳುತ್ತಾರೆ. ಗರ್ಗರ ಅಂತ ಕರೀತಾರೆ ಅದಕ್ಕೆ. ಸಂಸ್ಕೃತದಲ್ಲಿ ಗರ್ಗರ ಅಂದ್ರೆ ಗೆಜ್ಜೆ. ಗೆಜ್ಜೆ ಹಾಕ್ಕೊಂಡಾಗ ಅಥವಾ ಹಸುಗಳಿಗೆ ಕರುಗಳಿಗೆ ಗೆಜ್ಜೆ ಕಟ್ಟಿದಾಗ ಏನು ಶಬ್ದ ಆಗತ್ತಲ್ಲ, ಆ ಗೆಜ್ಜೆಗಳಿಂದ ಬರತಕ್ಕಂಥ ನಾದ, ಧ್ವನ್ಯಾತ್ಮಕ ಶಬ್ದ, ಅದು ಭಗವಂತನ ಗುಣವನ್ನ ಹೇಳುತ್ತಂತೆ. ಗೋಗರ ಗರ್ಗರಾರಿ, ಹಲ್ಲಿ ಶಬ್ದ ಮಾಡೋದು, ಸಮುದ್ರಗಳು ಶಬ್ದ ಮಾಡೋದು, ಅಲೆಗಳು ಶಬ್ದ ಮಾಡೋದು, ಆಮೇಲೆ ಗೆಜ್ಜೆಗಳು ಶಬ್ದ ಮಾಡೋದು, ಇವೆಲ್ಲವೂ ಕೂಡ ಘಂಟಾನಾದ, ಇವೆಲ್ಲ ಭಗವಂತನ ಗುಣಗಳನ್ನ ಹೇಳುತ್ತೆ ಅಂತ ಆಚಾರ್ಯರು, ಶ್ರೀಮದ್ ಆಚಾರ್ಯರಲ್ಲಿ ಅವನು ಸರ್ವಶಬ್ದ ವಾಚ್ಯ, ಅಶೇಷ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ. ವರ್ಣಾತ್ಮಕ ಅಂದ್ರೆ ಶಬ್ದಗಳು. ಈಗ ನಾರಾಯಣ, ಋಷಿಕೇಶ, ಗೋವಿಂದ ಇದೆಲ್ಲ ವರ್ಣಾತ್ಮಕ. ಬರೀ ಧ್ವನಿ ಇರುತ್ತೆ, ಅಲ್ಲಿ ಏನು ವರ್ಣಗಳಿರಲ್ಲ. ಈಗ ನಗಾರಿ ಹಾಕ್ತೀವಿ, ಬರೀ ಶಬ್ದ ಇರುತ್ತೆ. ಅದು ಕೊಳಲು ನುಡಿಸ್ತೀವಿ, ವಾಲ್ಗ ನಾದಸ್ವರ, ಇದೆಲ್ಲ ಧ್ವನ್ಯಾತ್ಮಕ. ಅದೂ ಭಗವಂತನನ್ನು ಹೇಳುತ್ತಂತೆ. ಎಲ್ಲವೂ ಕೂಡ ಭಗವಂತನ ಗುಣಗಳನ್ನು ಹೇಳುತ್ತೆ ಅಂತ ಐತರೇಯ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ಬರೀತಾರೆ. ಅಂದ್ರೆ ಭಗವಂತನ ಉತ್ಕೃಷ್ಟವಾದ ಮಹಿಮೆಗಳನ್ನ ಹೇಳ್ತಾ ಇದೆ ಅಂತ. ಹಂಗೆ ಆ ದನಕರುಗಳ ಕೊರಳಿನಲ್ಲಿ ಕಟ್ಟಿರ್ತಕ್ಕಂತಹ ಸರಪಳಿಗಳಾಗಲಿ, ಅದಕ್ಕೆ ಕಟ್ಟಿರ್ತಕ್ಕಂಥ ಗಂಟೆಗಳಾಗಲಿ, ಅಥವಾ ಕಾಲಿಗೆ ಕಟ್ಟಿರ್ತಕ್ಕಂತಹ ಗೆಜ್ಜೆಗಳಾಗಲಿ, ಅನೇಕ ನಾದದಿಂದಲೇ ಅನೇಕ ನಾದಗಳನ್ನು ಮಾಡ್ತಾ ಆ ನಾದಗಳೂ ಕೂಡ ಭಗವಂತನನ್ನ ಹೇಳ್ತಾ ಇತ್ತು. ಹೀಗೆ ಭಗವಂತ ಹಸುಗಳನ್ನ ಕಾಯ್ತಾ ಇದ್ದ. ಅಂದ್ರೆ ಏನರ್ಥ? ಈಗ ನಾವು ಭಗವಂತನ ರಕ್ಷಣೆಯಲ್ಲಿ ಇದ್ದರೆ, ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಅನುಸಂಧಾನ ಇದ್ದರೆ,
ನಮಗೂ ಕೂಡ ಭಗವಂತ ಕಾಲ ಕಾಲಕ್ಕೆ ಯಥಾಯೋಗ್ಯವಾಗಿ ಆಭರಣವನ್ನು ಕೊಡ್ತಾನೆ, ಅಲಂಕಾರ ಮಾಡುತ್ತಾನೆ. ಯೋಚನೆ ಮಾಡಬೇಡ್ರಿ. ಕನಕರಜತ ಸರಪಳಿ ದನಕರುಗಳ ಕೊರಳನಿ ನಮ್ಮಲ್ಲೂ ಕಟ್ಟುತ್ತಾನೆ ಭಗವಂತ. ಅನುಗ್ರಹ ಮಾಡೇ ಮಾಡ್ತಾನೆ. ಆತರ ಪಡಬೇಡಿ. ಯಾವುದಕ್ಕೂ ಊಟಕ್ಕೆ ಆತರ ಪಡಬೇಡಿ, ಬಟ್ಟೆಗೆ ಆತರ ಪಡಬೇಡಿ, ಆಭರಣಕ್ಕೆ ಆತರ ಪಡಬೇಡಿ. ಈ ಎಳೆಗರಿಕೆ ಅನ್ನೋದ್ರಿಂದ ಆಹಾರದ್ದು ಹೇಳ್ತಾ ಇದ್ದಾರೆ. ತನ್ನ ಸೆರೆಗೂ ತೆಗೆದು ಕೃಷ್ಣ ಅಂತ ಹೇಳೋದ್ರಿಂದ ವಸ್ತ್ರ ಹೇಳ್ತಾ ಇದ್ದಾರೆ. ಕನಕರಜತ ಸರಪಳಿ ಎನ್ನುವುದರಿಂದ ಆಭರಣಗಳನ್ನು ಹೇಳ್ತಾ ಇದ್ದಾರೆ. ಎಲ್ಲವನ್ನೂ ಸ್ವಾಮಿ ಕೊಡ್ತಾನೆ. ಯೋಚನೆ ಮಾಡಬೇಡ್ರಿ. ಅಜಗಳೆಂತಿದ್ದ ಕರುಗಳು ಗಜಗಳಂತೆ ಆದವು. ತ್ರಿಜಗದೊಡೆಯ ವಿಜಯ ವಿಠಲ ವ್ರಜಕ್ಕೆ ದೊರೆಯಾಡುವ ಕಾದನ. ವತ್ಸವ ಹರಿ ಕಾದನ, ಮೋದದಿಂದ ಮಾಧವ ಕಾದನ. ವತ್ಸವ ಹರಿ ಕಾದನ, ವೇದ ವೇದ್ಯ ಸಾಧು ವಂದಿತ ರಾಧಿಕಾರಮಣ ಕೃಷ್ಣ. ವೇದ ವೇದ್ಯ ಸಾಧು ವಂದಿತ ರಾಧಿಕಾರಮಣ ಕೃಷ್ಣ ಕಾದನ. ವತ್ಸವ ಹರಿ ಕಾದನ. ಕಾಯೋದು ಅಂದ್ರೆ ರಕ್ಷಣೆ ಮಾಡೋದು ಅಂತ ಸಂಸ್ಕೃತದಲ್ಲಿ. ಕಾಯೋದು, ನೀನು ಕಾಯಿ ನಮ್ಮನ್ನ, ಕಾಯೋ ಕಾವೇರಿ ರಂಗ ಅಂತ ಅದರಲ್ಲೇ ಹೇಳ್ತಾ ಇರೋದವರು. ಕಾಯಿ, ನೀನು ನಮ್ಮನ್ನು ರಕ್ಷಣೆ ಮಾಡು, ಸರ್ವದಾ ರಕ್ಷಣೆ ಮಾಡು. ಎಲ್ಲ ಆಪತ್ತುಗಳಿಂದ ರಕ್ಷಣೆ ಮಾಡ್ತಾನೆ ಭಗವಂತ. ಇಲ್ಲಿ ಇದು ಉಪಲಕ್ಷಣ. ಇದು ನೋಡಿ, ಕಾಡಿನಲ್ಲಿ ಹಸುವ ಕರುಗಳು ಮೇಯ್ತಾ ಇದ್ದಾಗ ಒಂದು ಹುಲಿ ತಿಂದಿಲ್ಲ, ಒಂದು ಸಿಂಹ ತಿಂದಿಲ್ಲ, ಒಂದು ಪ್ರಾಣಿಗಳು ಅವನ್ನ ನಾಶ ಮಾಡಿಲ್ಲ. ಬೆಂಕಿ ಬಾಧೆ ಇಲ್ಲ, ಸರ್ಪ ಬಾಧೆ ಇಲ್ಲ, ಯಾವ ಬಾಧೆ ಇಲ್ಲದೇನೆ ಅದು ಹೆಂಗೆ ಚೆನ್ನಾಗಿ ಬೆಳೀತಂತೆ. ಕೊಡವಿಯೊಳಗೆ ಬೆಳಗದು ಅಂತಾರೆ ಅವರು. ಮನೆಯಲ್ಲ, ಕಾಡಿನಲ್ಲಿ ಭಗವಂತ ಕರುಗಳನ್ನ ಕಾಯ್ತಾ ಇದ್ದಿದ್ದು. ಆ ಗೋವರ್ಧನ ಪರ್ವತದಲ್ಲಿ ಅಲ್ಲಿ ಬೇಕಾದಷ್ಟು ಪ್ರಾಣಿಗಳಿತ್ತಲ್ಲ, ಕ್ರೂರ ಪ್ರಾಣಿಗಳು, ಒಂದು ಏನು ಮಾಡಿಲ್ಲ. ಹಾಗೆ ನಮ್ಮನ್ನು ಕೂಡ ಬೇಕಾದಷ್ಟು ಕ್ರೂರ ಪ್ರಾಣಿಗಳು, ಕ್ರೂರ ಸ್ವಭಾವದ ಮನುಷ್ಯರಿದ್ರೂ ಕೂಡ ಭಗವಂತನ ರಕ್ಷಣೆಯಲ್ಲಿ ನಾವಿದ್ದಾಗ ಯಾರು ನಮ್ಮನ್ನ ಏನೂ ಮಾಡೋದಿಲ್ಲ. ಅಜಗಳಂತಿದ್ದ ಕರುಗಳು ಗಜಗಳಂತೆ ಆದವು. ಅವನ ಹತ್ರ ಬಂದಾಗ ಎಲ್ಲ ಅಜ ಅಂದ್ರೆ ಆಡು, ಮೇಕೆ, ಸಣ್ಣ ಸಣ್ಣ ಮೇಕೆ ಮರಿ ಇದ್ದಂಗೆ. ಆಮೇಲೆ ಆನೆ ತರ ಆಯ್ತಂತದ್ದು ಭಗವಂತನ ರಕ್ಷಣೆಯಲ್ಲಿ ಇದ್ದಾಗ. ಬರೀ ಅದನ್ನು ಮಾತ್ರ ಅಂತ ತಿಳ್ಕೊಂಬೇಡಿ. ತ್ರಿಜಗದೊಡೆಯ ವಿಜಯ ವಿಠಲ ವ್ರಜಕ್ಕೆ ದೊರೆ ಆಳುವ. ಬರೀ ಹಸುಗಳನ್ನ ಕರುಗಳನ್ನ ಕಾಯ್ತಾ ಇದ್ದ ಅಂತ ತಿಳ್ಕೊಂಬಿಡ್ಬೇಡ್ರಿ. ತ್ರಿಜಗದೊಡೆಯ, ಮೂರೂ ಲೋಕಕ್ಕೆ ಸ್ವಾಮಿ ಭಗವಂತ. ಉಪಲಕ್ಷಣದಿಂದ 14 ಲೋಕಕ್ಕೆ ಒಡೆಯ. ಇವತ್ತು ಅವನೇ ನಮಗೆ ಅನ್ನ ಆಹಾರಾದಿಗಳನ್ನ ಕೊಡ್ತಾ ಇರೋದು. ಆದ್ದರಿಂದ ನಮ್ಮ ರಕ್ಷಣೆಯನ್ನೂ ಮಾಡುತ್ತಾನೆ, ನಮ್ಮ ಸಂಬಂಧಿಕರ ರಕ್ಷಣೆಯನ್ನೂ ಮಾಡ್ತಾನೆ, ಸರ್ವ ರಕ್ಷಣೆಯನ್ನೂ ಮಾಡ್ತಾನೆ. ಅನೇಕ ಕಡೆ ನಾವು ನೋಡಿದ್ದೀವಿ. ಒಂದ್ಸಲ ಗೋವುಗಳೆಲ್ಲ ಮೇಯ್ತಾ ಇದ್ದಾಗ, ಮೇಯ್ದು ಮಲಗಿದ್ದಾಗ ಸುತ್ತಲೂ ಬೆಂಕಿ ಹತ್ಕೊಂಡ್ಬಿಡ್ತು, ಕಾಡಿಗಿಚ್ಚು. ಭಾಗವತದಲ್ಲೇ ಇದೆ ಆ ಮಾತು. ಸುತ್ತಲೂ ಕಾಡಿ, ಮಧ್ಯರಾತ್ರಿ ಎಲ್ಲ ಮಲಗಿದ್ದಾರೆ, ಸುತ್ತಲೂ ಕಾಡಿಗಿಚ್ಚು ಬಂದ್ಬಿಡ್ತು. ಅದು ಎಲ್ಲ ಕಡೆ ಹತ್ಕೊಂಡ್ಬಿಡುತ್ತೆ, ಹೋಗಕ್ಕೆ ದಾರಿನೇ ಇಲ್ಲ. ಅದು ಒಂದು ದಾರಿ ಇದ್ರೆ ಹೋಗ್ಬೋದು, ಸುತ್ತಲೂ ಕಾಡಿಗಿಚ್ಚು ಸರ್ಕಲ್ ಹತ್ಕೊಂಡ್ಬಿಡುತ್ತದು. ಜೋರಾಗಿ ಎಲ್ಲ ಗಿಡಗಳು ಹತ್ತಾ ಇದೆ. ಎಚ್ಚರ ಆಯ್ತು, ಇವ್ರು ನೋಡ್ತಾರೆ ಸುತ್ತಲೂ ಕಾಡಿಗಿಚ್ಚು ಬಂದ್ಬಿಟ್ಟಿದೆ. ಅವ್ರಿಗೆ ಗೊತ್ತಿದ್ದಿದ್ದು ಒಂದೇ ಒಂದು, ಹೇ ಕೃಷ್ಣ ಹೇ ರಾಮ, ಹೇ ಕೃಷ್ಣ ಹೇ ರಾಮ ಕಾಪಾಡು. ಇಷ್ಟು ಹೇಳಿದಾಗ ಭಗವಂತ ನೋಡ್ರಿ, ತಕ್ಷಣ ಬಂದ ಭಗವಂತ. ನಾವು ಕರೆದ ತಕ್ಷಣ ಬರ್ತಾನೆ ಭಗವಂತ. ನಮ್ಮ ಬೆನ್ನ ಹಿಂದೆ ಇರ್ತಾನೆ. ನಾವು ಕರೆಯೋದೊಂದು ಬಾಕಿ, ಭಕ್ತಿಯಿಂದ ಕರಿಬೇಕು. ಅವರೆಲ್ಲ ಕೂಗುದು, ಕೃಷ್ಣ ಕೃಷ್ಣ ಮಹಾಬಾಹೋ, ಸ್ವಾಮಿ ಕಾಪಾಡು, ಕಾಡಿಗಿಚ್ಚು ನಮ್ಮನ್ನು ಸುಡ್ತಾ ಇದೆ ಅಂತ ಹೇಳಿದಾಗ ಭಗವಂತ ಬಂದು, ನೀವೆಲ್ಲ ಕಣ್ಣು ಮುಚ್ಕೊಳ್ಳಿ ಇಂದ. ಎಲ್ಲರೂ ಕಣ್ಣು ಮುಚ್ಕೊಂಡ್ರು. ಅಂತ ಬಾಯಿ ತೆಗೆದ. ಅಷ್ಟು ಕಾಡಿಗಿಚ್ಚು ಭಗವಂತನ ಬಾಯಿಗಳು ಹೊಟ್ಟೋಯ್ತು. ಜನರನ್ನೂ ರಕ್ಷಣೆ ಮಾಡ್ದ, ದನವನ್ನೂ ರಕ್ಷಣೆ ಮಾಡ್ದ ಭಗವಂತ. ಹಂಗೆ ನಮ್ಮಲ್ಲೂ ಕೂಡ ಭಾಗವತದಲ್ಲಿ ಬೇಕಾದಷ್ಟಿದೆ. ಅನೇಕ ಅಸುರರು ಬಂದರು, ದೈತ್ಯರು ಬಂದರು. ಆ ಸಂದರ್ಭದಲ್ಲಿ ಘೋರ ಮಳೆ ಸುರಿಸಿದ ಇಂದ್ರದೇವರು ಮಳೆಯಿಂದ ರಕ್ಷಣೆ ಮಾಡ್ದ. ವಿಷ ಜಲಾಶಯ, ಕಾಳಿಂಗ ಮಡುವಿಗೆ ವಿಷ ಸೇರಿಸಿದಾಗ ವಿಷದಿಂದ ರಕ್ಷಣೆ ಮಾಡ್ದ. ಬೆಂಕಿಯಿಂದ ರಕ್ಷಣೆ ಮಾಡ್ದ, ನೀರಿನಿಂದ ರಕ್ಷಣೆ ಮಾಡ್ದ, ನಾನಾ ವಿಧವಾದ ರಾಕ್ಷಸರ ಬಾಯಿಂದ ಕಾಟದಿಂದ ರಕ್ಷಣೆ ಮಾಡ್ದ.
ವಿಷಜಲಾಶಯ ವ್ಯಾಲರಾಕ್ಷಸ ವರ್ಷಮಾರುತಾತ್ ವೈದ್ಯುತಾನಲಾತ್ ವೃಷಮಯದ್ವಯಾತ್ ವಿಶ್ವತಾಮುಖ ಸಕಲದೇವ ರಕ್ಷಿತಾಮು. ಅವ್ರು ಹೇಳ್ತಾರೆ, ಎಷ್ಟು ಸಲ ನಮ್ಮನ್ನು ರಕ್ಷಣೆ ಮಾಡಿದ್ಯಾ ಸ್ವಾಮಿ, ಈಗ ಕೊಟ್ಟೋದಿ ಅಂತಾರೆ ಗೋಪಿಕಾಸ್ತ್ರೀಯರು. ಆದ್ದರಿಂದ ಭಕ್ತರಾದವರು ವತ್ಸದಂತೆ ಭಗವಂತನಲ್ಲಿ ನಂಬಿಕೆಯಿಂದ, ಆ ಕರುಗಳಿಗೆಲ್ಲ ಒಂದೇ ನಂಬಿಕೆ, ನಮ್ಮನ್ನ ಭಗವಂತ ರಕ್ಷಣೆ ಮಾಡ್ತಾನೆ, ನಮ್ಮನ್ನ ಕೃಷ್ಣ ರಕ್ಷಣೆ ಮಾಡ್ತಾನೆ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣ ರಮಣ ಪ್ರಿಯಾಯ. ಅದಕ್ಕೆ ಅವ್ರು ಹೇಳಿರೋದು, ವೇದವ್ಯಾಸ ದೇವರನ್ನ ಸ್ತೋತ್ರ ಮಾಡುವಾಗ ಎರಡೂ ಮಾಡ್ತಾರೆ, ಗೋಕುಲಂ ಗವಾಂ ಕುಲಂ ಗೋಕುಲಂ. ಗೋಕುಲ ಯಾವ ಕೃಷ್ಣನಿಂದ ಚೆನ್ನಾಗಿ ಬೆಳೆದು ಯಾವ ದುಃಖವೂ ಇಲ್ಲದೆ ಯಾವ ತೊಂದರೆಯೂ ಇಲ್ಲದೆ ಎಷ್ಟು ಸುಂದರವಾಗಿ ಬೆಳೀತೋ, ವೇದಗಳನ್ನು ವೇದವ್ಯಾಸ ದೇವರು ಎಷ್ಟು ಚೆನ್ನಾಗಿ ಯಾವ ತೊಂದರೆ ಇಲ್ಲದೆ ರಕ್ಷಣೆ ಮಾಡಿದ್ರೋ ಅಂತಹ ವೇದವ್ಯಾಸ ದೇವರು ನನಗೆ ಅನುಗ್ರಹ ಮಾಡಲಿ, ಅಂತಹ ಯಾದವ ಕೃಷ್ಣ ವಾಸಿಷ್ಠ ಕೃಷ್ಣ ಇಬ್ಬರೂ ರಕ್ಷಣೆ ಮಾಡಲಿ ಅಂತ ಸುಮಧ್ವ ವಿಜಯದಲ್ಲಿದೆ. ನಾವು ಕೂಡ ಇಲ್ಲಿ ದಪ್ಪಗಾಗೋದು ಅಂದರೆ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ತುಂಬಿಕೊಂಡು ಭಗವಂತನ ರಕ್ಷಣೆಯಲ್ಲಿ ಇದ್ದರೆ ನಮಗೇನೇನು ಬೇಕೋ ಅದನ್ನೇ ಕೊಡ್ತಾನೆ ಭಗವಂತ. ಯಾವುದು ಬೇಡವೋ ಅದನ್ನು ತೆಗೀತಾನೆ. ಅಲ್ಲಿ ನೋಡಿದ್ವಿ ನಾವು, ಅನಿಷ್ಟ ನಿವರ್ತಕ ಇಷ್ಟ ಪ್ರಾಪಕ. ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಕೊಟ್ಟು ಕ್ರಮೇಣ ನಮಗೆ ಅಪರೋಕ್ಷ ಜ್ಞಾನವನ್ನು ಕೊಟ್ಟು ಆಮೇಲೆ ಅಧಿಕ ಭಕ್ತಿಯನ್ನು ಕೊಟ್ಟು ಆಮೇಲೆ ಅನುಗ್ರಹ ಮಾಡಿ ನಮ್ಮನ್ನ ಮೋಕ್ಷವನ್ನು ಕೊಡ್ತಾನೆ. ಇಡೀ ತ್ರಿಜಗಕ್ಕೆ ಒಡೆಯನಾಗಿರ್ತಕ್ಕಂತಹ ವಿಜಯ ವಿಠಲ ವ್ರಜಕ್ಕೆ. ವ್ರಜ ಅಂದರೆ ಗೋಕುಲ, ಸಂಸ್ಕೃತದಲ್ಲಿ ವ್ರಜ ಶಬ್ದಕ್ಕೆ ಗೋಕುಲ ಅಂತ ಹೆಸರು. ಆ ಗೋಕುಲಕ್ಕೆ ದೊರೆಯಾಗಿ ಭಗವಂತ ಆಳ್ದ ಅಂತ ಹೇಳೋದರ ಮೂಲಕ ವ್ರಜ ಅಂದರೆ ಸಮೂಹ, ಭಕ್ತ ಸಮೂಹ. ವತ್ಸ ವ್ರಜ ಭಕ್ತರ ಸಮೂಹ. ಈ ಭಕ್ತರ ಸಮೂಹಕ್ಕೆ ಭಗವಂತ ದೊರೆ. ಆ ದೊರೆಯಾದ ಭಗವಂತನ ಅಧೀನದಲ್ಲಿ ನಾವೆಲ್ಲ ಇದ್ದೇವೆ ಅಂತ ತಿಳ್ಕೊಂಡು ಆ ದೊರೆ ಹೇಳಿದ ಮಾತನ್ನ ಕೇಳಿಬಿಟ್ಟರೆ ಭಗವಂತ ನಮ್ಮನ್ನು ಕೂಡ ರಕ್ಷಣೆ ಮಾಡ್ತಾನೆ ಅಂತ ಹೇಳಿ ಈ ಭಕ್ತ ವ್ರಜ ಭಕ್ತ ವತ್ಸಲ ಅವನು ಭಗವಂತ. ನಾವು ಭಕ್ತರಾದರೆ ಹಿಂದೆ ಹೇಳಿದಂತೆ ಹರಿದಾಸ ಲಕ್ಷಣಗಳನ್ನು ನಾವು ಅಳವಡಿಸಿಕೊಂಡು ನಾವು ಹರಿದಾಸರಾದರೆ, ಹರಿಭಕ್ತರಾದರೆ ಭಗವಂತ ನಮ್ಮನ್ನೂ ಕೂಡ ಯಾವ ಅನುಮಾನ ಇಲ್ಲದೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಯೋಗಕ್ಷೇಮಂ ವಹಾಮ್ಯಹಂ ಅಂತ ಪ್ರತಿಜ್ಞೆ ಮಾಡಿದ್ದಾನೆ ಭಗವಂತ, ನಿಮ್ಮ ರಕ್ಷಣೆಯನ್ನು ನಾನು ನೋಡ್ತೀನಿ ಅಂತ. ಆದ್ದರಿಂದ ಅದು ಬರೀ ಕರುಗಳನ್ನು ಕಾಯ್ತಾ ಇದ್ದ ಅಂತ ತಿಳ್ಕೊಬೇಡಿ. ನಾವೆಲ್ಲ ವತ್ಸರು, ನಾವೆಲ್ಲ ಕರುಗಳಂತೆ ಇದ್ದರೆ, ಸತ್ಕರುಗಳಂತೆ ಇದ್ದರೆ ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಆದರೆ ಕರುವಿನಂತೆ ಮುಖವಾಡ ಹಾಕಬಾರ್ದು ಅಷ್ಟೇ, ನಾವು ಕರುಗಳಂತೆ ತೋರಿಸ್ಕೋಬಾರ್ದು. ಅಲ್ಲೊಬ್ಬ ವತ್ಸಾಸುರ ಅಂತ ಬಂದ ಭಾಗವತದಲ್ಲಿ, ಅವನು ಕಂಸನಿಂದ ಕಳಿಸಿದ ಒಬ್ಬ ದೈತ್ಯ. ಆದರೆ ಕರು ರೂಪ ತಗೊಂಡ್ಬಿಟ್ಟ. ಈ ಕೃಷ್ಣನ್ ಗೊತ್ತಾಗಲ್ಲ ಅಂತೇಳಿ ಕರು ರೂಪ ತಗೊಂಡು ಈ ಕರುಗಳ ಜೊತೆಯಲ್ಲಿ ಸೇರ್ಕೊಂಡ್ಬಿಟ್ಟ, ಕೃಷ್ಣನನ್ನ ಸಂಹಾರ ಮಾಡಬೇಕು ಅಂತ. ಭಗವಂತನಿಗೆ ಗೊತ್ತಿಲ್ವಾ ಯಾರು ಅಂತ? ನಮ್ಮನ್ನ ಮೋಸ ಮಾಡುವರು. ಸರ್ವೇಂದ್ರಿಯ ಪ್ರೇರಕನಾದ ಭಗವಂತನಿಗೆ ಸಾಕ್ಷಾದೀಕ್ಷತೆ ಸಾಕ್ಷಿ ಭಗವಂತನಿಗೆ ಮೋಸ ಮಾಡೋಕ್ಕಾಗಲ್ಲ. ದೈತ್ಯರಿಗೆ ಗೊತ್ತಿಲ್ಲ, ನಾನು ಕರುಗಳ ರೂಪದಲ್ಲಿದ್ರೆ ಈ ಕೃಷ್ಣನ್ ಗೊತ್ತಾಗಲ್ಲ, ಸಮಯ ನೋಡಿ ಅವನನ್ನು ಸಂಹಾರ ಮಾಡಿಬಿಡ್ಬೋದು ಅಂತ ಇವರು ತಡ್ಡುತ್ತಾನ. ಭಗವಂತ ಅದನ್ನೇ ಹಿಡಿದ, ಆ ಕರುವನ್ನೇ ಹಿಡಿದು ಬಲರಾಮನಿಗೆ ತೋರಿಸಿ, ನೋಡು ಬಲರಾಮ, ಇಷ್ಟು ಕರುಗಳ ಮಧ್ಯದಲ್ಲಿ ಇದೊಂದು ದುಷ್ಟ ಕರು ತೋರಿಸ್ತೀನಿ ನೋಡು ಅಂತ ಹೇಳಿ ಅದರ ಎರಡೂ ಕಾಲನ್ನು ಹಿಡಿದು ಗರಗರ ತಿರುಗಿಸಿ ಅಪ್ಪಳಿಸಿ ಒಗೆದು ಸಂಹಾರ ಮಾಡಿದ ಅಂತ ಭಾಗವತದಲ್ಲೇ ಇದೆ. ವತ್ಸಾಸುರ. ನಾವು ವತ್ಸ ಆಗಬೇಕೇ ಹೊರತು ವತ್ಸಾಸುರ ಆಗಬಾರ್ದು. ವತ್ಸರು ಅಂದರೆ ಭಕ್ತರು, ವತ್ಸಾಸುರ ಅಂದರೆ ಭಕ್ತರ ವೇಷದಲ್ಲಿರುವ ದುಷ್ಟರು. ನಾವು ವೇಷಧಾರಿ ಭಕ್ತರಾಗಬಾರ್ದು. ಒಳಗಡೆ ದುಷ್ಟತನ ಇಟ್ಕೊಂಡು ಭಕ್ತರಂತೆ ನಟಿಸಬಾರದು. ನಿಜವಾಗಲೂ ಭಕ್ತರು ಆಂತರಿಕವಾಗಿ ಅದು ಭಕ್ತಿ ಹೊರಹೊಮ್ಮಬೇಕು, ಒಳಗಡೆಯಿಂದ ಸೆಲೆಯದು. ಬಾವಿಯಲ್ಲಿ ನೀರು ಒಳಗಿಂದ ಹೆಂಗೆ ಬರುತ್ತೋ ಹಂಗೆ ಭಕ್ತಿ ನಮ್ಮ ಒಳಗಿಂದ ಬರಬೇಕು. ಅದಕ್ಕೆ ಭಕ್ತ್ಯರ್ಥಂ ಭಗವನ್ ಮಹಿಮಾ ಉಚ್ಚತೆ. ಅದು ಒಳಗಡೆಯಿಂದ ಸೆಲೆ ಬರಬೇಕು. ಯಾರು ಹೇಳ್ಕೊಡಕ್ಕಾಗಲ್ಲ ಭಕ್ತಿ ಮಾಡು ಅಂತ. ಪ್ರೀತಿ ಮಾಡು, ಭಕ್ತಿ ಮಾಡು, ಇದೆಲ್ಲ ಅಂತಃಕರಣದ ಧರ್ಮಗಳು ಒಳಗಡೆಯಿಂದ ಬರಬೇಕು. ಅದಕ್ಕೆ ಪೂರಕ ಸಾಮಗ್ರಿಯನ್ನ ಕೊಡ್ಬೋದಷ್ಟೇ ನಾವು. ಅದಕ್ಕೆ ದ್ವಿತೀಯ ಪಾದದಲ್ಲಿ ಮೂರನೇ ಅಧ್ಯಾಯದ 2ನೇ ಪಾದದಲ್ಲಿ ಭಕ್ತಿ ಪಾದ, ನಿಮಗೆ ಭಕ್ತಿ ಉತ್ಪತ್ತಿ ಆಗಲಿ ಅಂತ ಭಗವಂತನ ಮಹಿಮೆ ಹೇಳುತ್ತಾ ಇದ್ದಾರೆ. ಓಂ ಸಂಧ್ಯೆ ಸೃಷ್ಟಿರಾಹಿ ಇತ್ಯಾದಿ. ಆದ್ದರಿಂದ ಭಗವಂತನ ಕಥಾ ಕೇಳ್ತಾ ಭಗವಂತನ ಸ್ಮರಣೆ ಮಾಡ್ತಾ
ಒಳಗಡೆಯಿಂದ ಭಕ್ತಿ ತೋಡ್ತಾ 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 ನೀರಿದ್ದ ಜಾಗದಲ್ಲಿ ಹೇಗೆ ನೀರು ಚಿಮ್ಮತ್ತೋ ಬಾವಿಯಲ್ಲಿ, ಅದೇ ಥರ ನಮ್ಮಲ್ಲೂ ಕೂಡ ಭಗವಂತನ ಕಥೆಯನ್ನು ಕೇಳ್ತಾ 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 ಮಥನ ಮಾಡ್ತಾ ಚಿಂತನೆ ಮಾಡ್ತಾ 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 ಇದ್ದಾಗ ಅವನೇನಾದರೂ ಸಾತ್ವಿಕನಾಗಿದ್ದರೆ ಅವನಲ್ಲಿ ಒಳಗಡೆ ಸಾತ್ವಿಕನಲ್ಲಿ ಭಕ್ತಿಯ ಸೆಲೆ ಇದ್ದೇ ಇರುತ್ತೆ. ಆ ಸೆಲೆ ಮೇಲ್ಮುಖವಾಗಿ ಚಿಮ್ಮತ್ತೆ, ಅದು ಹೆಚ್ಚೆಚ್ಚು ಆಗುತ್ತಾ ಪಕ್ವ ಆಗತ್ತೆ ಅಂತ ಹೇಳ್ತಾ, ಈ ಕಾದನ ವತ್ಸವ ಹರಿ ಅನ್ನೋದು ಬರೀ ಕರುಗಳನ್ನು ಕಾದ ಅಂತ ತಿಳ್ಕೊಂಬಿಡಿ. ನಾವೆಲ್ಲ ವತ್ಸರು, ಭಗವಂತ ವ್ರಜಕ್ಕೆ ದೊರೆ, ಇಡೀ 14 ಲೋಕಕ್ಕೆ ಸ್ವಾಮಿ ಅವನು. ಅವನ ಅಧೀನದಲ್ಲಿ ನಾವಿದ್ರೆ ಅವನು ನಮ್ಮನ್ನ ಅನ್ನ ಕೊಟ್ಟು, ಬಟ್ಟೆ ಕೊಟ್ಟು, ಆಭರಣ ಕೊಟ್ಟು, ಆರೋಗ್ಯ ಕೊಟ್ಟು, ಸಕಲ ವಿಪತ್ತನ್ನು ಪರಿಹಾರ ಮಾಡಿ ಭಗವಂತ ಸರ್ವದಾ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅನ್ನೋದನ್ನ ಆ ಕೃಷ್ಣ ಕರುಗಳನ್ನ ಕಾದ ಅನ್ನೋ ದೇವರ ನಾಮದಲ್ಲಿ ಅರ್ಥಗರ್ಭಿತವಾಗಿ ವಿಜಯ ವಿಠಲ ಅಂಕಿತರಾಗಿರ್ತಕ್ಕಂತಹ ಪ್ರಾತಸ್ಮರಣೀಯ ವಿಜಯದಾಸರು ಒಂದೊಂದೂ ದೇವರ ನಾಮದಲ್ಲಿ ಭಾಗವತದ ಕಥೆಗಳನ್ನಾಗಲಿ ಅಥವಾ ಉಪನಿಷತ್ತುಗಳಲ್ಲಿರ್ತಕ್ಕಂತಹ ಎಲ್ಲ ಸೂತ್ರ ಅಥವಾ ಶಾಸ್ತ್ರವನ್ನ ತಮ್ಮ ತಮ್ಮ ದೇವರ ನಾಮಗಳಲ್ಲಿ ಅಳವಡಿಸಿದ್ದಾರೆ ಅಂತ ಹೇಳುತ್ತಾ, ಕಳೆದ 4-5 ದಿವಸಗಳಿಂದ ವಿಜಯದಾಸರ ಆರಾಧನಾ ಅಂಗವಾಗಿ ಇವತ್ತು ಕೂಡ ಅವರ ಉತ್ತರಾರಾಧನೆ. ಹಾಗಾಗಿ 3 ದಿವಸಗಳಲ್ಲಿ ಹಿಂದೆ 2 ದಿವಸ ಅವರಿಂದ ರಚಿತವಾಗಿರ್ತಕ್ಕಂತಹ ನರಸಿಂಹ ಸುಳಾದಿ, ಹರಿದಾಸ ಲಕ್ಷಣ ಸುಳಾದಿ ಮತ್ತು ನಿನ್ನೆ ಬೆಳಗ್ಗೆ ಅದು ವಿಜಯರಾಯರ ಪಾದ ನಿಜವಾಗಿ ನಂಬಲು, ಆಮೇಲೆ ಉತ್ಕೃಷ್ಟವಾಗಿರ್ತಕ್ಕಂತಹ ಭಗವಂತನ ಕುರಿತು ಮಾಡಿರ್ತಕ್ಕಂತಹ ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ಅಂತಕ್ಕಂತಹ ದೇವರನಾಮ. ಇವತ್ತು ಈ ಕಾದನ ಮತ್ತು ಉತ್ಸವ ಹರಿ ಕಾದನ ಅಂತಕ್ಕಂತಹ ದೇವರನಾಮದ ಕಿಂಚಿತ್, ಇದು ದೊಡ್ಡವರ ಕೈಗೆ ನಮ್ಮ ಗುರುಗಳಿಗೆ ಸಿಕ್ಕಿದ್ರೆ ಬೇಕಾದಷ್ಟು ಹೇಳ್ತಾರೆ. ನನಗಷ್ಟೇ ಶಕ್ತಿ ಇರೋದು, ಎಷ್ಟು ಶಕ್ತಿ ಇದೆಯೋ ಅದನ್ನು ಯಥಾಮತಿ ಹರಿವಾಯುಗಳ ಸನ್ನಿಧಾನದಲ್ಲಿ ಸೇವೆ ಮಾಡಿದ್ದೇನೆ. ಅವರೇ ನಿಂತು ಮಾಡಿಸಿದ್ದಾರೆ ವಿಜಯದಾಸರು, ಒಳಗಡೆ ವಿಜಯ ವಿಠಲ ನಿಂತು ಮಾಡಿಸಿರ್ತಕ್ಕಂಥದ್ದು. ಇದನ್ನು ಸ್ವಾಮಿ ಅವನೇ ನಿಂತು ಮಾಡಿಸಿದ್ದನ್ನು ಅವನೇ ಸ್ವೀಕಾರ ಮಾಡಿ ನಮಗೆ ನಿಮಗೆ ಎಲ್ಲರಿಗೂ ಕೂಡ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳ್ತಾ, ಇದನ್ನು ಶ್ರವಣ ಮಾಡಿರ್ತಕ್ಕಂತಹ ನಿಮಗೆಲ್ಲರಿಗೂ ಕೂಡ ಹರಿವಾಯುಗಳು ವಿಜಯ ವಿಠಲ ಪೂರ್ಣ ಅನುಗ್ರಹವನ್ನು ಮಾಡಿ ಹೆಚ್ಚು ಹೆಚ್ಚು ಹರಿದಾಸರಾಗೋದಕ್ಕೆ ಜ್ಞಾಪಕ ಇಟ್ಕೊಳ್ರಿ. ಯಾವ ಯಾವ ಗುಣಗಳನ್ನು ನಾವು ಸುಲಭವಾಗಿ ಅಳವಡಿಸ್ಕೋಬೋದೋ ಅದನ್ನು ಅಳವಡಿಸ್ಕೋಬೋದ್ರಲ್ಲಿ ಏನೂ ಸಂಕೋಚ ಪಡಬೇಡ್ರಿ. ದೊಡ್ಡವರು ಬಂದಾಗ ನಮಸ್ಕಾರ ಮಾಡೋದಕ್ಕೆ ಸಂಕೋಚ ಪಡಬೇಡ್ರಿ. ತಪ್ತ ಮುದ್ರಾಧಾರಣ ಹಾಕಿಸ್ಕೊಳ್ಳೋದಕ್ಕೆ ಸಂಕೋಚ ಪಡಬೇಡ್ರಿ. ಊರ್ಧ್ವ ಪುಂಡ್ರ ಹಚ್ಕೊಳ್ಳೋದಕ್ಕೆ ಸಂಕೋಚ ಪಡಬೇಡ್ರಿ. ಸಂಧ್ಯಾ ವಂದನೆಗೆ, ಸ್ನಾನಕ್ಕೆ, ಶ್ರೀಮದ್ ಆಚಾರ್ಯರ ಶಾಸ್ತ್ರ ಶ್ರವಣಕ್ಕೆ, ಹರಿಕಥಾ ಶ್ರವಣಕ್ಕೆ, ಗರ್ವಾದಿಗಳು ಬಿಡೋದಕ್ಕೆ ಇದೆಲ್ಲ ಸುಲಭ, ದುಡ್ಡು ಕಾಸಿಲ್ಲದೇನೆ ಮಾಡ್ಬೋದು. ಇದನ್ನೆಲ್ಲ ಜೀವನದಲ್ಲಿ ಅಳವಡಿಸಿಕೊಂಡಾಗ ಭಗವಂತ ನಮ್ಮನ್ನ ಭಕ್ತ ಅಂತ ಸ್ವೀಕಾರ ಮಾಡಿ ಉದ್ಧಾರ ಮಾಡ್ತಾನೆ. ಅನಂತ ಜನ್ಮದಲ್ಲೂ ಕೂಡ ಎಲ್ಲ ತಾಪತ್ರಯಗಳನ್ನು ಪರಿಹಾರ ಮಾಡ್ತಾನೆ. ಇವತ್ತು ನಮಗೆ ತಾಪತ್ರಯ ಬಂದಿರೋದೇ ಭಗವಂತ ನಮ್ಮನ್ನ ಭಕ್ತ ಅಂತ ಸ್ವೀಕಾರ ಮಾಡಿಲ್ಲ. ಭಕ್ತ ಅಂತ ಭಗವಂತ ನಮ್ಮನ್ನ ಸ್ವೀಕಾರ ಮಾಡಿಬಿಟ್ರೆ ಈ ಎಲ್ಲ ತಾಪತ್ರಯಗಳನ್ನು ಪರಿಹಾರ ಮಾಡ್ತಾನೆ. ಬೇಗ ಭಗವಂತ ಸ್ವೀಕಾರ ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ, ಎಲ್ಲ ಅನುಕೂಲವನ್ನೂ ಮಾಡಿಕೊಡ್ತಾನೆ. ಆದ್ದರಿಂದ ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕು ಅಂತ ಹೇಳುತ್ತಾ, ಈ ಒಂದು ಪ್ರವಚನವನ್ನು ಏರ್ಪಡಿಸಿರ್ತಕ್ಕಂತಹ ಎಲ್ಲ ಹರಿವಾಯುಗಳ ಭಕ್ತರಿಗೆ, ಇಲ್ಲಿನ ಪದಾಧಿಕಾರಿಗಳಿಗೆ, ಇದನ್ನು ಶ್ರವಣ ಮಾಡಿರ್ತಕ್ಕಂತಹ ನಿಮಗೆಲ್ಲರಿಗೂ ಕೂಡ ಹರಿವಾಯುಗಳು ವಿಶೇಷ ಅನುಗ್ರಹ ಮಾಡಲಿ ಅಂತ ಹೇಳುತ್ತಾ, ಪರಮ ಮಂಗಳಕರವಾದ ದಿವಸ ಕಾರ್ತಿಕ ಮಾಸ. ದೀಪ ಪ್ರಜ್ವಲನ ಅಂದರೆ 2 ಥರ. ಆ ದೀಪ ಹಚ್ಚೋದು, ಜ್ಞಾನ ದೀಪ ಹಚ್ಚೋದು, ಜಡ ನೀರಿನಲ್ಲಿ ಸ್ನಾನ ಮಾಡೋದು, ಭಾಗವತಾದಿ ಶಾಸ್ತ್ರಗಳನ್ನು ಸ್ನಾನ ಮಾಡೋದು. ಸ್ನಾನ 2 ಥರ, ದೀಪ ಹಚ್ಚೋದು 2 ಥರ. ಜ್ಞಾನ ಸ್ನಾನ, ಜ್ಞಾನ ದೀಪ ಅಂತ ಕರೀತಾರೆ. ಅದು ಜಡ ನೀರಿನಲ್ಲಿ ಸ್ನಾನ ಮಾಡೋದು ಒಂದಾದರೆ, ಜ್ಞಾನ ಸ್ನಾನ ಮಾಡಿರೋ ಜ್ಞಾನ ತೀರ್ಥದಿ ಅಂತಾರೆ ದಾಸರಾಯರು. ಜ್ಞಾನ ದೀಪ ಹಚ್ಚಬೇಕು, ಜ್ಞಾನ ಸ್ನಾನ ಮಾಡಬೇಕು. ಹಾಗಾಗಿ ಹೆಚ್ಚೆಚ್ಚು ಪ್ರವಚನ, ಹೆಚ್ಚೆಚ್ಚು ಪಾಠಗಳು, ಹೆಚ್ಚೆಚ್ಚು ಚಿಂತನೆಗಳು, ಇದು ಜ್ಞಾನ ಸ್ನಾನ. ದೀಪ ಹಚ್ಚೋದು ಅಂದರೆ ಭಗವಂತನಲ್ಲಿ ಅವನ ನಾಮಗಳನ್ನು ಸ್ಮರಣೆ ಮಾಡೋದು, ಅವನ ರೂಪಗಳನ್ನು ಸ್ಮರಣೆ ಮಾಡೋದಕ್ಕೆ ಜ್ಞಾನ ದೀಪ ಅಂತ ಕರೀತಾರೆ. ಕಾರ್ತಿಕ ಮಾಸದಲ್ಲಿ ಇದೆರಡನ್ನೂ ಕೂಡ ಯಥಾಶಕ್ತಿ ನಾವು ಮಾಡಿದ್ದೀವಿ. ಹರಿವಾಯುಗಳು ಇದನ್ನು ಸ್ವೀಕಾರ ಮಾಡಿ ಉದ್ಧಾರ ಮಾಡಲಿ. ಶ್ರೀಕೃಷ್ಣ ಅರ್ಪಣಮಸ್ತು, ಶ್ರೀಮಧ್ವೇಶಾರ್ಪಣಮಸ್ತು. ಕೃಷ್ಣ ಕೃಷ್ಣ ನಾರಾಯಣ ಗೋವಿಂದ.